2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುನಿಬೆಟ್ಟು, ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ, ಶಾಲಾ ಶಿಕ್ಷಣ ಮತ್ತು ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ, ಸಮಗ್ರ ಶಿಕ್ಷಣ ಯೋಜನೆ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ಪೋಷಕರ ಸಭೆಯಲ್ಲಿಂದು ನಾವು ಹಮ್ಮಿಕೊಂಡಿರುತ್ತೇವೆ. ಅಸ್ತ್ರಗಳಿಂದಲ್ಲ ಅಕ್ಷರಗಳಿಂದ ಬದುಕನ್ನು ಕಟ್ಟಿಕೊಳ್ಳಬಹುದು, ಹಗೆತನದಿಂದಲ್ಲ ಪ್ರೀತಿಯಿಂದ ಬದುಕನ್ನು ಅರಳಿಸಬಹುದು. 1986ರ ಶಿಕ್ಷಣ ನೀತಿ ಪ್ರಕಾರ ಮಕ್ಕಳಿಗಾಗಿ ಆಸ್ತಿ ಮಾಡದಿರಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಮಕ್ಕಳು ಭತ್ತ ತುಂಬುವ ಚೀಲಗಳಾಗಿರಬಾರದು, ಭತ್ತ ಬೆಳೆಯುವ ಗದ್ದೆಗಳಾಗಿರಬೇಕು. ಮಾತೃಭಾಷೆ ಮಾತನಾಡಲು ನಿನಗೇಕೆ ಬಿಗುಮಾನ, ಅವಳ ಮಡಿಲಲ್ಲೇ ಆಗಿರುವುದಲ್ಲವೇ ನಿನ್ನ ಜನನ. ನಿನ್ನಿಂದಲೇ ಶುರುವಾಗಲಿ ಮಾತೃ ಪ್ರೇಮದ ಸಂವಹನ, ಮರೆಯದಿರು ಈ ಮಾತೃ ಭೂಮಿಯಲ್ಲಿ ನಿನ್ನ ಕೊನೆಯ ದಹನ. ಹೊಸ ಚಿಂತನೆಗಳ ಹೂ ಅರಳಲಿ, ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಈ ಕಾರ್ಯಕ್ರಮವು ಯಶಸ್ವಿನ ಶಿಖರವಿರಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ವ್ಯಕ್ತಿ ಸ್ಥಾನವನ್ನು ಅಲಂಕರಿಸಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಕುರಿತಾಗಿ ಸವಿಸ್ತಾರವಾದ ಪ್ರಾಸ್ತಾವಿಕ ಮಾಹಿತಿಯನ್ನು ನೀಡಲಿರುವ ಶ್ರೀಯುತ ಹರೀಶ್ ಕೆ ಅವರು ವೇದಿಕೆಗೆ ಆಗಮಿಸಿ ಆಸನ ಸ್ವೀಕರಿಸಿ ಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಎಲ್ಲರ ಒಪ್ಪಿಗೆ ಮೇರೆಗೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷರನ್ನಾಗಿ ಹೇಳು ಯಾರಂತ ನೀವು ಹೇಳಿದ್ರೆ ಅಧ್ಯಕ್ಷರನ್ನಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ವೆಲ್ಲಲ್ಲಿ ಕುಟೀಲ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ SDMCಯ ಅಧ್ಯಕ್ಷರಾಗಿರುವ ಶ್ರೀಯುತ ಆನಂದ್ ಕುಲಾರ್ ಅವರು ವೇದಿಕೆ ಆಗಮಿಸಿ ವೇದಿಕೆಯನ್ನ ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀಮತಿ ಶಾರದಾ ಗುರುಮೂರ್ತಿ ಅವರು ವೇದಿಕೆ ಮೇಲೆ ಆಗಮಿಸಿ ವೇದಿಕೆಯನ್ನ ಅಲಂಕರಿಸಬೇಕಾಗಿ. ಈ ಕಾರ್ಯಕ್ರಮವನ್ನು ನಾವಿಂದು ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ಪತಂಜಲ ಗೌತಮ ಜಿನನುತ
ನಾಗರಿಕರ ಕಣ್ಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರೋದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸಿದಂತಹ ಮುದ್ದು ಪುಟಾಣಿಗೆ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸವಿಸ್ತಾರವಾದಂತಹ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದಲ್ಲಿ ಹಾಜರಾಗಿ ಎಲ್ಲ ಮಾಹಿತಿಯನ್ನು ನೀಡಲಿರುವಂತಹ ಈ ವೇದಿಕೆಯಲ್ಲಿ ಆಸೀನರಾಗಿರುವವರನ್ನ ಸ್ವಾಗತ ಮಾಡಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶಾರದಾ ಮೇಡಮ್ ಅವರು. ಇವತ್ತಿನ ಸಾಮಾಜಿಕ ಪರಿಶೋಧನಾ ಆಯೋಗದ ಸಭೆ ನಮ್ಮಲ್ಲಿ ಸತತವಾಗಿ 2 ದಿನಗಳು ಆಯಿತು. ಇವತ್ತು 3ನೇ ದಿನ. ಹಾಗೆ ಇವತ್ತಿನ ಈ ವೇದಿಕೆಯನ್ನು ಅಲಂಕಾರ ಮಾಡಿದಂತಹ ನಮ್ಮ ತಾಲೂಕು ವ್ಯವಸ್ಥಾಪಕರಾದಂತಹ ಹರೀಶ್ ಜಿ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಶಾಲಾ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ದಿನೇಶ್ ಸರ್ ಇವರು ಪುಸ್ತಕ ನೀಡುವುದರ ಅದೇ ತರ ತುಂಬಾ ಅನಾರೋಗ್ಯ ಅಂತ ಹೇಳಿದ್ರು ಸರ್. ಆದ್ರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ವಲೇರಿಯನ್ ಪುಡಿಮ ಇವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೂ ನಾನು ಶಾಲಾ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಅಧ್ಯಕ್ಷರಾದಂತಹ ಶ್ರೀಮತಿ ಇವರು ಪುಸ್ತಕ ಗೌರವಿಸಬೇಕಾಗಿ ಹೇಳಿದರು. ಅದೇ ತರ ನಮ್ಮ ವೇದಿಕೆಯಲ್ಲಿದ್ದಾರೆ ನಮ್ಮ SDMC ಅಧ್ಯಕ್ಷರಾದಂತಹ ಆನಂದ್ ಕುಲಾರ್. ಇವರು ತುಂಬಾ ಶಾಲೆ ಬಗ್ಗೆ ತುಂಬಾ ಅವರಿಗೆ ಮುತುವರ್ಜಿ ಇದೆ. ನಿನ್ನೆ ಕೂಡ ತುಂಬಾ ಅವರು ಪೇರೆಂಟ್ಸ್ ಗಳಿಗೆ ಎಲ್ಲರೂ ಬರ್ಬೇಕು ಅಂತ ಹೇಳಿ ಅವರಿಗೆ ಖುದ್ದ ಮೆಸೇಜ್ ಕೂಡ ಹಾಕಿದ್ರು. ನಮ್ಗೆ ತುಂಬಾ ಖುಷಿ ಆಗ್ತಾ ಉಂಟು ಅವರ ಬಗ್ಗೆ. ಆನಂದ ಸರ್ ಇವರಿಗೆ ನಮ್ಮ ಅಂಗನವಾಡಿ ಶಿಕ್ಷಕಿಯಾದಂತಹ ವೀಣಾ ಟೀಚರ್ ಇವರು ಗೌರವಿಸಬೇಕಾಗಿದೆ. ಹಾಗೆ ಅದೇ ತರ 2 ದಿನದ ಈಚೆ ನಮ್ಮ ಇಬ್ಬರು ಮೇಡಮ್ಗಳು ಬರ್ತಾ ಇದ್ದಾರೆ, ಸವಿತಾ ಮೇಡಮ್ ಮತ್ತು ಅಮಿತಾ ಮೇಡಮ್. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಜಯವಾಣಿ ಇವರು ಗೌರವಿಸಬೇಕಾಗಿದೆ. ಇಬ್ರು ಬನ್ನಿ ಮೇಡಮ್. ಇನ್ನೊಬ್ಬರಿಗೆ ಸುನೀತಾ ಪಿಂಟ ಇವರು ಗೌರವಿಸಬೇಕಾಗಿದೆ. ಸಭೆಯಲ್ಲಿದ್ದಾರೆ ಅಂಗನವಾಡಿ ಶಿಕ್ಷಕಿ. ಇವರಿಗೂ ನಾನು ಶಾಲಾ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಪೋಷಕರು ಆಗಮಿಸಿದ್ದಾರೆ. ತುಂಬಾ ಖುಷಿಯ ವಿಷಯ ಅಲ್ಲ, ಯಾವಾಗ ಬರ್ತೀರಿ ಆದ್ರೂ ಇವತ್ತು ತುಂಬಾ ಸಂಖ್ಯೆಯಲ್ಲಿದ್ದೀರಿ. ನಿಮಗೂ ನಾನು ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್ವರನ್ನ ಸ್ವಾಗತಿಸಿದಂತ ಗುರುಮಾತೆಗಳಿಗೆ ಧನ್ಯವಾದಗಳು. ಇವತ್ತಿನ ತಾಲೂಕು ಸಾಮಾಜಿಕ ಪರಿಶೋಧನೆಯ ಅಧಿಕಾರಿಗಳಾಗಿರುವ ಶ್ರೀಯುತ ಹರೀಶ್ ಜಿ ಅವರು ಪ್ರಾಸ್ತಾವಿಕ ಕೇಳ್ಕೊಳ್ತಾ ಇದ್ದೀನಿ.
ಬೆಳಗಿನ ಶುಭ ನಮನಗಳು. ಬಹುಶಃ ಬಹಳ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ಈ ಒಂದು ನಾವು ಇಷ್ಟು ಕಡೆಗಳಲ್ಲಿ ಸಭೆಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೀವಿ. ಬಟ್ ಇದೊಂದು ಸಂಸ್ಕೃತಿ ಬಹುಶಃ ಇದೇ ಶಾಲೆಯಲ್ಲಿ ನನಗೆ ನೋಡಲಿಕ್ಕೆ ಸಿಕ್ಕಿರುವಂತದ್ದು. ಯಾಕಂತ ಹೇಳಿದ್ರೆ ಇದು ಬಂದಂತ ಅತಿಥಿಗಳಿಗೆ ಒಂದು ಪುಸ್ತಕವನ್ನು ನೀಡಿ ಒಂದು ಗೌರವಿಸುವಂಥದ್ದು ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ಅಪರೂಪದ ಪ್ರಸಂಗ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಓದುವಂತಹ ಹವ್ಯಾಸ ದಿನಗಳೆದಂತೆ ಕಡಿಮೆ ಆಗ್ತದೆ. ಸೊ ಇದು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ. ಸೊ ಈ ಒಂದು ಏನು ನಾವು ಇವತ್ತು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಈ ಒಂದು ಸಾಮಾಜಿಕ ಪರಿಷತ್ತಿನ ಪೋಷಕರ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ. ಸೊ ಈ ಒಂದು ಸಭೆಯಲ್ಲಿ ನಮ್ಮ ಇರುವೇರು ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾದಂತಹ ವೆಲೇರನ್ ಕುಟೀರ್ನಾಥ್ ಅವರು ಈ ಒಂದು ಸಭೆ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಈ ಒಂದು ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿರ್ಬೋದು. ಸೊ ಮುಖ್ಯ ಶಿಕ್ಷಕರು ಹಾಜರಿದ್ದಾರೆ. ಅದೇ ರೀತಿ ಶಿಕ್ಷಕ ವೃಂದದವರು ಕೂಡ ಇದ್ದಾರೆ, ಹಾಗೆ ಮಕ್ಕಳ ಪೋಷಕರು ಇದ್ದಾರೆ. ಸೊ ನಿಮ್ಮೆಲ್ಲರನ್ನು ಈ ಒಂದು ಸಭೆಯಲ್ಲಿ ಮತ್ತೊಮ್ಮೆ ಯಾವುದೇ ಸ್ವಾಗತ ಮಾಡ್ಕೊಂಡಿದ್ದಾರೆ ಮತ್ತು ನಮ್ಮ ಕಡೆಯಿಂದ ಕೂಡ ಸ್ವಾಗತಿಸುತ್ತಾ ಈ ಒಂದು ಸಾಮಾಜಿಕ ಪರಿಶೋಧನೆಯ ಪರಿಕಲ್ಪನೆಯನ್ನು ಶಾಲಾ ಹಂತಕ್ಕೆ ತಂದಿರುವಂತದ್ದು ಕೂಡ ನಿಜವಾಗ್ಲೂ ಶ್ಲಾಘನೀಯ ವಿಷಯ. ಯಾಕಂತ ಹೇಳಿದ್ರೆ ಶಾಲೆಗಳಿಗೆ ಈ ಸಾಮಾಜಿಕ ಪರಿಶೋಧನೆ ಅನ್ವಯಿಸ್ತಿರ್ಲಿಲ್ಲ. ಕಳೆದ ಒಂದು ಆರ್ಥಿಕ ವರ್ಷದಿಂದ ಈ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಬೇಕೆನ್ನುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸೊ ಅಂತಿಮ ಹಂತವಾಗಿ ಒಂದು 138 ಪ್ರಶ್ನಾವಳಿಗಳನ್ನು ತಯಾರು ಮಾಡಿಕೊಂಡು ಸೊ ಈ ಒಂದು ಪ್ರಶ್ನಾವಳಿಗಳನ್ನು ಶಾಲಾ ಹಂತದಲ್ಲಿ ಶಿಕ್ಷಕರಿಂದ ಪೋಷಕರಿಂದ ಇರ್ಬೋದು ಮತ್ತು ಮಕ್ಕಳಿಂದ ಅವರಿಗೆ ಕೇಳಿಕೊಂಡು ಅವರ ಒಂದು ಮಾಹಿತಿಗಳನ್ನು ಕಲೆ ಹಾಕಿ ಅಂತಿಮವಾಗಿ ಸರ್ಕಾರಕ್ಕೆ ವರದಿ ಕೊಡಬೇಕೆನ್ನೋ ನಿಟ್ಟಿನಲ್ಲಿ ಅದನ್ನು ಒಂದು ರೂಪರೇಷೆಯನ್ನು ಮಾಡ್ಕೋತಾರೆ. ಸೊ ಇದನ್ನು ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವಂಥದ್ದು ಅಥವಾ ಇದನ್ನ ಯಾರು ಮಾಡಬೇಕೆನ್ನೋ ಒಂದು ಯೋಚನೆ ಬಂದಾಗ ಈಗಾಗಲೇ ನಮ್ಮ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಒಂದು ಪರಿಶೋಧನೆಯನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಸೊ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಕ್ಕೆ ಈ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಕೊಟ್ಟ ಮೇರೆಗೆ ಕಳೆದ ಒಂದು ಆರ್ಥಿಕ ವರ್ಷದಿಂದ ಶಾಲೆಯಲ್ಲಿ ನಾವು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಳ್ತಾ ಇದ್ದೀವಿ. ಅಂದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕಂತ ಎಲ್ಲ ಸರ್ಕಾರಿ ಶಾಲೆಗಳನ್ನು ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಒಳಪಡಿಸಬೇಕಾಗಿರುವಂತದ್ದು ಕಡ್ಡಾಯವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಕಳೆದ ಒಂದು ಆರ್ಥಿಕ ವರ್ಷದಲ್ಲಿ 2 ಶಾಲೆ ಮತ್ತೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಕೂಡ 2 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಈ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಸೊ ಇವತ್ತು ಅಂತಿಮವಾಗಿ ಮೂಡಬಿದ್ರೆ ತಾಲೂಕಿನ ಒಂದು ಈ ಸಭೆ ಮುಕ್ತಾಯ ಆದರೆ ಅನ್ವಯಿಸಿ ನಮ್ಮ ಸಾಮಾಜಿಕ ಪರಿಶೋಧನೆ ಇವತ್ತಿನ ದಿನಕ್ಕೆ ಸಂಪೂರ್ಣವಾಗಿ ಕೊನೆಗೊಳ್ತಾ ಇದೆ. ಸೊ ಇದು ಕೊನೆಯದಾದ ಒಂದು ಸಭೆ. ಸೊ ಇಲ್ಲಿ ನಾವು ಯೋಜನೆ ಬಗ್ಗೆ ಯಾವ ರೀತಿ ಒಂದು ಸಾಮಾಜಿಕವಾಗಿ ನಾವು ಯಾವ ರೀತಿ ವರದಿಯನ್ನು ತಯಾರು ಮಾಡ್ಕೋಬೇಕೆನ್ನೋದ್ರ ಬಗ್ಗೆ ನಿಮಗೆ ಅಷ್ಟಾಗಿ ಗೊತ್ತಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸಾಮಾಜಿಕ ಪರಿಶೋಧನೆ ಅನ್ನೋದು ಒಂದು ಸರಳವಾದ ಪರಿಕಲ್ಪನೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಮುಚ್ಚುಮರ ಇಲ್ಲ. ನೇರವಾಗಿ ಏನು ನಮಗೆ ವಾಸ್ತವವಾಗಿ ಏನು ಕಂಡು ಬರ್ತಾ ಇದೆ, ಸೊ ಮತ್ತೆ ಆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕಡತಗಳಲ್ಲಿ ಏನು ನಮೂದಾಗಿದೆ, ಸೊ ಇವೆಲ್ಲವನ್ನು ನಾವು ಕೂಲಂಕಷವಾಗಿ ಪರಿಶೀಲಿಸಿ ಒಂದು ವಸ್ತುನಿಷ್ಠ ವರದಿಯನ್ನು ಸಭೆಯ ಮುಂದಿಡುವಂತಹ ಒಂದು ಪ್ರಯತ್ನ ಅದು ಪ್ರತಿಯೊಂದು ಶಾಲಾ ಸಭೆಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇರ್ಬೋದು ಈ ಕಾರ್ಯವನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇವತ್ತು ಕಳೆದ 3 ದಿನಗಳಲ್ಲಿ ಒಂದು ಪ್ರಕ್ರಿಯೆಯನ್ನು ತಮ್ಮ ಶಾಲೆಯಲ್ಲಿ ಮಾಡಿದ್ದೇವೆ. ಸೊ ಪೋಷಕರ ಮನೆ ಭೇಟಿ ಮಾಡುವಂಥದ್ದಿರ್ಬೋದು ಮತ್ತು ಶಾಲೆಯಲ್ಲಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದು ಏನು ಅನುದಾನಗಳ ಬಿಡುಗಡೆ ಆಗಿದೆ ಅದರ ಖರ್ಚು ವೆಚ್ಚದ ಬಗ್ಗೆ ಮತ್ತೆ ಏನೆಲ್ಲ ಹೊಣೆಗಳನ್ನು ಶಾಲಾಂಗಣದಲ್ಲಿ ನಿರ್ವಹಿಸಬೇಕು ಇದೆಲ್ಲವನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಮತ್ತು ಮಕ್ಕಳ ತರಗತಿಗಳಿಗೆ ಭೇಟಿ ಕೊಟ್ಟು ಆ ಮಕ್ಕಳು ಕಲಿಕೆಯಲ್ಲಿ ಎಷ್ಟು ಮಟ್ಟಿಗೆ ಅವರನ್ನು ತೊಡಗಿಸಿಕೊಳ್ತಾರೆ, ಸೊ ನಾವು ಕೂಡ ಅವರ ಬುದ್ಧಿಮತ್ತೆ
ಮಾಡ್ಕೋಬೇಕು. ಸೊ ಅಂತಿಮವಾಗಿ ಏನು ಈ ಒಂದು ಪ್ರಕ್ರಿಯೆ ಆಗ್ತಾ ಇದೆ, ಇದೆಲ್ಲ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಪ್ರಕ್ರಿಯೆ ಆಗ್ತಾ ಇದೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಯೋಜನೆ ಬಗ್ಗೆ ಪೋಷಕರಿಗೆ ಎಷ್ಟು ಮಾಹಿತಿಗಳು ತಿಳ್ಕೊಂಡಿದ್ದಾರೆ, ಸೊ ಮತ್ತೆ ಏನಾದರೂ ಸಮಸ್ಯೆಗಳು ಆಗ್ತಾ ಇದೆ ಅಥವಾ ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದೆ ಯಾವ ರೀತಿ ಅನುಷ್ಠಾನ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಈ ಒಂದು ವರದಿ ಪೂರಕ ಆಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಇದರ ಒಂದು ವರದಿಗೆ ಮಹತ್ತರವಾದ ಜವಾಬ್ದಾರಿ ಇದೆ. ಹಾಗಾಗಿ ನಾವು ನೀವೆಲ್ಲ ಸೇರಿ ಒಂದು ಒಳ್ಳೆಯ ವರದಿಯನ್ನು ಸರ್ಕಾರಕ್ಕೆ ತಲುಪಿಸುವಂತ ಪ್ರಯತ್ನ ಈ ಒಂದು ಹಂತದಲ್ಲಿ ಆಗಬೇಕಿದೆ. ಸೊ ಇದಿಷ್ಟು ಯೋಜನೆ ಬಗ್ಗೆ ಮತ್ತು ಯಾವ ತರ ಅದನ್ನ ಸಾಮಾಜಿಕ ಪ್ರಶ್ನೆಯನ್ನು ನಾವು ಮಾಡ್ತಾ ಇರೋದಕ್ಕೆ. ಈ ಯೋಜನೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಯೋಜನೆ ಶಾಲಾ ಹಂತದಲ್ಲಿ ಹೊಸತೇನಲ್ಲ. ಈ ಯೋಜನೆ ಹಿಂದೆ ಕೂಡ ಕಾರ್ಯಾಚರಣೆಯಲ್ಲಿ ಇತ್ತು. ಅಂದ್ರೆ ಸರ್ವ ಶಿಕ್ಷಾ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ, ಈ ಎಲ್ಲ ಹೆಸರುಗಳಿಂದ ಈ ಯೋಜನೆಯನ್ನು ಕರೆಯಲ್ಪಡ್ತಾ ಇದ್ರು ಈ ಹಿಂದೆ. 2018 ನಂತರ ಇದಕ್ಕೊಂದು ಸಮಗ್ರವಾದ ರೂಪವನ್ನು ಕೊಟ್ಟು ಹಲವಾರು ನೀತಿಗಳನ್ನು ಇದರಲ್ಲಿ ತಂದು ಸೊ ಅದನ್ನು ಜಾರಿಗೆ ತರ್ತಾರೆ. ಸೊ ಇವತ್ತಿಗೂ ಕೂಡ ಈ ಒಂದು ಸಮಗ್ರ ಶಿಕ್ಷಾ ಅಭಿಯಾನ ಯೋಜನೆ ಜಾರಿಯಲ್ಲಿರುವಂಥದ್ದು. ಸೊ ಇಲ್ಲಿ ಯಾರು ಇದರ ಫಲಾನುಭವಿಗಳು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ, ಪ್ರೀ ಸ್ಕೂಲ್ ಇಂದ ಹಿಡಿದು 12ನೇ ತರಗತಿವರೆಗೆ ಯಾರು ಮಕ್ಕಳು ಸರ್ಕಾರಿ ಶಾಲೆಯ ಮಕ್ಕಳು, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕಲಿತಾ ಇರುವಂತಹ ಮಕ್ಕಳು ಇದರ ಫಲಾನುಭವಿಗಳು. ಅಂದ್ರೆ ಆ ಮಕ್ಕಳು ಹಂತ ಹಂತವಾಗಿ ಪ್ರಾಥಮಿಕ ಶಿಕ್ಷಣ ಇರ್ಬೋದು ಅಥವಾ ಪ್ರೌಢಶಾಲಾ ಶಿಕ್ಷಣ ಇರ್ಬೋದು ಅಥವಾ ಪದವಿ ಪೂರ್ವ ಶಿಕ್ಷಣ ಅಂತ ಇರ್ಬೋದು. ಸೊ ಹೀಗೆ ಹಂತವಾದ ಶಿಕ್ಷಣ ಪಡ್ಕೊಳ್ತಾ ಇರ್ತಾರೆ. ಸೊ ಇದರಲ್ಲಿ ಈ ಯೋಜನೆಯಲ್ಲಿ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ಮಕ್ಕಳಿಗೆ ಈ ಯೋಜನೆಯಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಸಮಾನವಾದ ಶಿಕ್ಷಣ ಸಿಗಬೇಕು. ಸಮಾನವಾದ ಶಿಕ್ಷಣ ಯಾವುದೇ ರೀತಿ ಲಿಂಗ ತಾರತಮ್ಯವಿಲ್ಲದೆ, ಜಾತಿ ಭೇದವಿಲ್ಲದೆ ಗುಣಮಟ್ಟದಿಂದ ಕೂಡಿದಂತಹ ಶಿಕ್ಷಣ ಸಿಗಬೇಕು ಅನ್ನೋದು ಒಂದೇ ಉದ್ದೇಶ. ಸೊ ಇಲ್ಲಿ ವಿಕಲಚೇತನರು ಇರ್ಬೋದು, ಅವರನ್ನು ಕೂಡ ಒಳಗೊಂಡು ಅವರಿಗೆ ಎಲ್ಲ ಮಟ್ಟದಲ್ಲಿ ಶಿಕ್ಷಣವನ್ನು ಕೊಡುವಂತಹ ಒಂದು ನೀತಿಯನ್ನು ಅಳವಡಿಸಿಕೊಂಡು ಇದರಲ್ಲಿ ಕಾರ್ಯವೈಖರಿಗೆ ತರ್ತಾ ಇದ್ದಾರೆ. ಸೊ ಇಲ್ಲಿ ಬರೀ ಗುಣಮಟ್ಟದ ಕೂಡಿದಂತಹ ಶಿಕ್ಷಣ ಕೊಡುವುದರ ಜೊತೆಗೆ ಮುಂದೆ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರೇನು ಶಿಕ್ಷಣವನ್ನು ಕಲಿತಿದ್ದಾರೆ, ಸೊ ಆ ಒಂದು ಏನು ಶಿಕ್ಷಣ ಅವರ ವೃತ್ತಿ ಜೀವನಕ್ಕೆ ಪೂರಕವಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ರೂಪುರೇಷೆಗೊಳಿಸಿದೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸರ್ಕಾರ ಏನು ಈ ಹಂತದಲ್ಲಿ ಶಿಕ್ಷಣ ಕೊಡ್ತಾ ಇದೆ, ಆ ಮಕ್ಕಳು 1ರಿಂದ 12ನೇ ತರಗತಿವರೆಗೆ ಮಕ್ಕಳು ವಿದ್ಯೆ ಕಲಿತಾರೆ. ಈ 12ನೇ ತರಗತಿ ಪಾಸ್ ಆಗಿ ಹೊರ ಜಗತ್ತಿಗೆ ಬಂದಾಗ ಅಲ್ಲಿ ಅವರಿಗೆ ನಿಜವಾದ ಒಂದು ಸ್ಪರ್ಧಾತ್ಮಕ ಜಗತ್ತು ತೆರೆದುಕೊಳ್ಳುತ್ತೆ. ಮುಂದೆ ಅವರು ಕಲಿತಂತ ವಿದ್ಯೆಯನ್ನು ಗಣನೆಗೆ ತೆಗೆದುಕೊಂಡು ಅವರ ವೃತ್ತಿ ಜೀವನಕ್ಕೆ ಯಾವುದು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಅವರೇ ನಿರ್ಧರಿಸಿಕೊಂಡು ಮತ್ತೆ ಅವರ ವೃತ್ತಿ ಜೀವನವನ್ನು ಕಂಟಿನ್ಯೂ ಮುಂದುವರಿಸಿಕೊಂಡು ಹೋಗ್ತಾರೆ. ಸೊ ಈ ಹಂತದಲ್ಲಿ ನಮ್ಮ ಖಾಸಗಿ ಶಾಲೆಗಳಲ್ಲಿ ಕೂಡ ಶಿಕ್ಷಣವನ್ನು ಪಡಿತಾ ಇರ್ತಾರೆ ಮಕ್ಕಳು. ಈ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಈ ಇಬ್ಬರು ಮಕ್ಕಳು 12ನೇ ತರಗತಿ ಪಾಸ್ ಆಗಿ ಹೊರಜಗತ್ತಿಗೆ ಬಂದಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಕ್ಕಳು ಯಾವುದೇ ಕಾರಣಕ್ಕೆ ಖಾಸಗಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಕ್ಕಳಿಗೆ ಹಿಂದೆ ಬೀಳಬಾರ್ದು. ಸೊ ಅವರಿಬ್ರು ಸಮಾನವಾದ ಶಿಕ್ಷಣವನ್ನು ಪಡೆಯುವ ಹಂತಕ್ಕೆ ಅವರನ್ನು ಆ ಒಂದು ತಂದು ನಿಲ್ಲಿಸಬೇಕು ಎನ್ನುವುದು ಇದರಲ್ಲಿ ಅಡಗಿಕೊಂಡಿರುವಂತಹ ಪ್ರಮುಖ ಅಂಶ. ಅಂದ್ರೆ ಅಷ್ಟರ ಮಟ್ಟಿಗೆ ಶಿಕ್ಷಣವನ್ನು ಈ ಹಂತದಲ್ಲಿ ಅವರಿಗೆ ಕೊಡಬೇಕು ಅನ್ನೋದು. ಅಂದ್ರೆ ಇಬ್ಬರಿಗೂ ಸಮಾನವಾದ ಒಂದು ಶಿಕ್ಷಣ ಸಿಗ್ಬೇಕು. ಮತ್ತೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ಮಕ್ಕಳು ಯಾವುದೇ ಕಾರಣಕ್ಕೆ ಹಿಂದೆ ಬೀಳಬಾರದು ಅನ್ನೋದು ಇದರ ಮುಖ್ಯ ಉದ್ದೇಶ. ಇದಲ್ಲದೆ ಈ ಹಂತದಲ್ಲಿ ಮಕ್ಕಳು ಏನು ಪ್ರತಿಯೊಂದು ಹಂತದಲ್ಲಿ ಶಿಕ್ಷಣವನ್ನು ಪಡಿತಾ ಇರ್ತಾರೆ. ಈಗ ಸರ್ಕಾರ ತುಂಬಾನೇ ಖರ್ಚು ಮಾಡ್ತಾ ಇದೆ. ಅಂದ್ರೆ ಬೆಳಿಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಅವರು ಬಂದ ಕೂಡಲೇ ಅವರಿಗೆ ಬಿಸಿ ಹಾಲು ಕೊಡುವಂಥದ್ದು ಇರ್ಬೋದು ಶಾಲೆಯಲ್ಲಿ, ಮತ್ತೆ ಅವರಿಗೆ ಮಧ್ಯಾಹ್ನ ಬಿಸಿ ಊಟ ಕೊಡುವಂಥದ್ದು ಇರ್ಬೋದು, ಅವ್ರಿಗೆ ಸಮವಸ್ತ್ರ ಕೊಡುವಂಥದ್ದು ಇರ್ಬೋದು, ಪಠ್ಯ ಪುಸ್ತಕಕ್ಕೆ ಖರ್ಚು ಮಾಡುವಂಥದ್ದು ಇರ್ಬೋದು. ಹೀಗೆ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅವರಿಗೆ ಖರ್ಚು ಮಾಡ್ತಾ ಇದೆ. ಆದ್ರೆ ಇನ್ ರಿಟರ್ನ್ ಸರ್ಕಾರ ಏನು ಬಯಸುತ್ತೆ ಅಂತ ಹೇಳಿದ್ರೆ, ಹೀಗೆ ಏನು 12ನೇ ತರಗತಿ ಪಾಸಾಗಿ ಆ ಮಕ್ಕಳು ಮುಂದೆ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಂಡು ಅವರು ಒಳ್ಳೆಯ ಒಂದು
ಬದುಕನ್ನು ಬದುಕುವಂತಾಗಬೇಕು, ಮತ್ತೆ ಅವರ ಒಂದು ಹೆತ್ತವರ ಕನಸನ್ನು ಕೂಡ ಈಡೇರಿಸುವಂತಾಗಬೇಕು. ಆದರೆ ಯಾವುದೇ ಕಾರಣಕ್ಕೆ ಒಂದು ಸಮಾಜಕ್ಕೆ ಹೊರೆಯಾಗದೆ ಹೊರೆಯಾಗಬಾರ್ದು ಎನ್ನುವುದನ್ನು ಮಾತ್ರ ಸರ್ಕಾರ ನಿರೀಕ್ಷೆ ಮಾಡುವಂಥದ್ದು. ಅದನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ನಿರೀಕ್ಷೆ ಮಾಡುವುದಿಲ್ಲ. ಸೊ ಹಾಗಾಗಿ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಏನು ಅವರಿಗೆ ಶಿಕ್ಷಣ ಸಿಗಬೇಕು ಅದು ಎಲ್ಲ ಮುಕ್ತವಾಗಿರಬೇಕು, ಎಲ್ರಿಗೂ ಸಮಾನ ರೀತಿಯಲ್ಲಿ ಸಿಗಬೇಕು. ಮತ್ತೆ ಅವರು ಏನು ಸಮಾನವಾದ ಶಿಕ್ಷಣದ ಜೊತೆಗೆ ಅವರಿಗೆ ಸಿಗ್ತಕ್ಕಂಥ ಶಿಕ್ಷಣ ಗುಣಮಟ್ಟದಿಂದ ಕೂಡಿದಂಥ ಶಿಕ್ಷಣ ಸಿಗುತ್ತೆ. ಆ ಮೂಲಕ ಆ ಶಿಕ್ಷಣವನ್ನು ಅವ್ರು ಪಡ್ಕೊಂಡ ನಂತರ ಏನು ಅವರು ವಿದ್ಯೆ ಕಲಿತ ಶಾಲೆಗಳಿಗೆ ಕೂಡ ಅವರು ಹೆಸರು ತರುವಂತಹ ನಿಟ್ಟಿನಲ್ಲಿ ಇದು ಒಂದಕ್ಕೊಂದು ಪೂರಕವಾಗಿ ಎಲ್ಲವೂ ಬೆಸೆದುಕೊಂಡಿರುವಂಥ ಒಂದು ಅಂಶ. ಹಾಗಾಗಿ ಸೊ ಇಲ್ಲಿ ಮೂರು ಮುಖ್ಯವಾಗಿ ನಾನು 135 ಪ್ರಶ್ನೆ ಮಾಡಿರೋದು ಅದು ಮಕ್ಕಳಿಗೆ, ಮಕ್ಕಳ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಸಂಬಂಧಪಟ್ಟದ್ದು. ಅಂದರೆ ಶಿಕ್ಷಕರು ನಿಯಮಿತವಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ. ಸೊ ಅದನ್ನು ಹೊರತುಪಡಿಸಿ ಪೋಷಕರು ಈ ಮಕ್ಕಳು ಮತ್ತು ಶಿಕ್ಷಕರು ಈ ಮೂವರ ಸಂಬಂಧ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಇದು ಬೆಳಕು ಚೆಲ್ಲುವಂಥದ್ದು. ಸೊ ಇಲ್ಲಿ ಪೋಷಕರು ಶಾಲೆಯಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆ ಅವರಿಗೆ ಎಷ್ಟರ ಮಟ್ಟಿಗೆ ಮಾಹಿತಿ ಇದೆ. ಸೊ ಮಕ್ಕಳು ಬರೀ ಒಂದು ಶಿಕ್ಷಣವನ್ನು ಕೊಡಿಸೋದು ಮಾತ್ರ ಅವರ ಜವಾಬ್ದಾರಿ ಅಲ್ಲ. ಸೊ ಅವರ ಜೊತೆಗೆ ಮಕ್ಕಳ ಒಂದು ಶಿಕ್ಷಣದ ಹಂತದಲ್ಲಿ ಕೂಡ ಅವರು ಬೆಳಿಬೇಕು ಅನ್ನೋದನ್ನು ಕೂಡ ಬಯಸುತ್ತೆ. ಹಾಗಾಗಿ ಇದು ಎಲ್ಲ ಈ ಮೂರು ವಿಚಾರಗಳಿಗೆ ಅಂದರೆ ಮಕ್ಕಳು, ಪೋಷಕರು, ಶಿಕ್ಷಕರು ಈ ಮೂವರ ಏನು ಸಂಬಂಧ ಗಟ್ಟಿಯಾಗಿದ್ರೆ ಅದು ಮತ್ತೆ ಮಕ್ಕಳ ಒಂದು ಏನು ಫಲಿತಾಂಶದಲ್ಲಿ ಅದು ಮತ್ತೆ ವಾಪಸ್ ಸಿಗುತ್ತೆ. ಸೊ ಆವಾಗ ಮಕ್ಕಳಿಗೂ, ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಈ ಮೂವರಿಗೂ ಕೂಡ ಒಂದು ಬಹಳ ಖುಷಿಕರ ವಿಚಾರ ಆ ಒಂದು ಫಲಿತಾಂಶದಲ್ಲಿ ಸಿಗುತ್ತೆ. ಹಾಗಾಗಿ ಸೊ ಯೋಜನೆ ಬಗ್ಗೆ ಇಷ್ಟು ಮಾಹಿತಿ ಸಾಕು. ಅದನ್ನು ಹೊರತುಪಡಿಸಿ ನಾವು ಜನರಲ್ ಮಾತಾಡಬೇಕು ಅಂತ ಹೇಳಿದ್ರೆ ಈ ಸಭೆಗಳನ್ನು ಆಯೋಜನೆ ಮಾಡಿಕೊಂಡಾಗ ನನಗೆ ತುಂಬಾನೇ ಬೇರೆ ಬೇರೆ ಶಾಲೆಗಳಲ್ಲಿ ವಿಭಿನ್ನವಾದ ಒಂದು ವಿಚಾರಗಳು ಕೂಡ ನಮಗೆ ಗಮನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅದು ಮುಖ್ಯವಾಗಿ ಯಾವುದರ ಬಗ್ಗೆ ಅಂತ ಹೇಳಿದ್ರೆ ನಾವು ಗಮನಿಸಿರುವಂಥದ್ದು ಶಾಲೆಗಳು ಕೆಲವೊಂದು ಕಡೆ ಇರುತ್ತೆ, ಅಲ್ಲಿ ಮಕ್ಕಳ ಸಂಖ್ಯೆ ದಿನದಿಂದ ದಿನಕ್ಕೆ ಕುಸಿಯುತ್ತಿರುವ ಒಂದು ಅಂಶ ಬಹಳಷ್ಟು ಖೇದಕರವಾದಂತಹ ವಿಚಾರ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಕಡೆ ತುಂಬಾನೇ ಒಳ್ಳೆಯ ಒಂದು ಸುಸಜ್ಜಿತವಾದ ಕಟ್ಟಡಗಳು ಶಾಲೆಯಲ್ಲಿ ಇದೆ, ಆದರೆ ಅಲ್ಲಿ ದಾಖಲಾಗ್ತಿರುವಂತಹ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತದೆ. ಸೊ ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಅಂಶ ಇದೆ. ಕೆಲವೊಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ತುಂಬಾನೇ ಇದೆ, ಆದರೆ ಅವರಿಗೆ ನಿಯಮಿತವಾದ ಒಂದು ಸುಸಜ್ಜಿತವಾದ ತರಗತಿಗಳಿಲ್ಲ, ಕೊಠಡಿಗಳಿಲ್ಲ. ಸೊ ಈ ತರವಾದಂತ ಒಂದು ವಿರೋಧಾಭಾಸದ ವಿಷಯಗಳು. ಸೊ ಅದಲ್ಲದೆ ಮಕ್ಕಳು ಏನು ಪ್ರತಿ ವರ್ಷ ಆ ಮಕ್ಕಳ ಸಂಖ್ಯೆ ದಾಖಲಾತಿಯಲ್ಲಿ ಕುಸಿತ ಆಗ್ತಿರುವಂಥದ್ದು ಕೂಡ ಅದು ನಾವು ಕಂಡುಕೊಂಡಂತಹ ವಿಚಾರ. ಇವಾಗ ನಾವು ಪ್ರಸ್ತುತ 2023-24ನೇ ಸಾಲಿನ ಒಂದು ಸಾಮಾಜಿಕ ಪರಿಶೀಲನೆಯನ್ನು ನಡೆಸ್ತಾ ಇದ್ದೀವಿ. ಸೊ ಇವಾಗ ನಾವು 25-26ನೇ ಶೈಕ್ಷಣಿಕ ವರ್ಷದಲ್ಲಿದ್ದೀವಿ. ಆದರೆ ಈ ಹಿಂದೆ ಎಷ್ಟು ದಾಖಲಾಗಿತ್ತು ಅದನ್ನು ಪ್ರಸ್ತುತ ವರ್ಷಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಪ್ರತಿಯೊಂದು ಶಾಲೆಗಳಲ್ಲಿ ಕೂಡ ನಮಗೆ ಗಣನೀಯವಾಗಿ ದಾಖಲಾತಿಗಳು ಇಳಿಕೆ ಆಗಿರುವಂಥದ್ದು ಕಂಡು ಬಂದಿದೆ. ಇದು ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಚಿಂತನೆಗಳು ಆಗಬೇಕಾಗಿರುವಂಥದ್ದು ಕೂಡ ಅಗತ್ಯ ಇದೆ. ಆದರೆ ಒಂದು ವಿಷಯ ಅಂತೂ ಸ್ಪಷ್ಟ, ಏನು ಈ ಗ್ರಾಮೀಣ ಭಾಗಗಳಲ್ಲಿ ಇಂತಹ ಶಾಲೆಗಳು ಕಾರ್ಯಾಚರಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಗ್ರಾಮೀಣ ಭಾಗದ ಜನರೇ ಈ ಒಂದು ಶಾಲೆಗಳನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗಿರುವಂತಹ ಒಂದು ಗುರುತರವಾದ ಜವಾಬ್ದಾರಿ ನಿಮಗೆ ಇರುವಂಥದ್ದು. ಸೊ ನಾವೆಲ್ಲಿ ನಮ್ಮ ಮಕ್ಕಳಿಗೆ ನಾವು ಹೊರಗಡೆ ಶಿಕ್ಷಣವನ್ನು ಕೊಡಿಸುವಂತ ಒಂದು ಪ್ರಯತ್ನಕ್ಕೆ ಹೋಗ್ತಾ ಇದ್ದೀವಿ, ಅವಾಗ ಈ ಆಟೋಮೆಟಿಕ್ ಆಗಿ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚುವಂತ ಖಂಡಿತ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಸೊ ಕಳೆದ 4 ವರ್ಷಗಳಲ್ಲಿ ಎಷ್ಟು ಶಾಲೆಗಳು ಮುಚ್ಚಲ್ಪಟ್ಟಿವೆ ಅನ್ನೋದ್ರ ಬಗ್ಗೆ ಪೋಷಕರಿಗೆ ಏನಾದರೂ ಮಾಹಿತಿ ಇದೆಯಾ? ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಕಳೆದ ಒಂದು 4 ವರ್ಷದಿಂದ 3617 ಶಾಲೆಗಳು ನಮ್ಮ ರಾಜ್ಯದಲ್ಲಿ ಮುಚ್ಚಲ್ಪಟ್ಟಿವೆ. ಸೊ ಹಾಗಾಗಿ
ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಉಪಯುಕ್ತವಾದ ಶಾಲೆಗಳು, ಸರ್ಕಾರಿ ಶಾಲೆಗಳು ಕೆಲಸ ನಿರ್ವಹಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಜನರು ಅವರ ದೈನಂದಿನ ಜೀವನದ ನಿರ್ವಹಣೆ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಒಂದು ಗುರುತರವಾದ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡು ವಾಸಿಸ್ತಾ ಇದ್ದಾರೆ. ಸೊ ಅವರಿಗೆ ಇಂಥ ಶಾಲೆಗಳು ವರದಾನ ಆಗಿರುತ್ತೆ. ಸೊ ಏನಾದರೂ ಇಂಥ ಶಾಲೆಗಳು ಶಾಲಾ ದಾಖಲಾತಿ ಕಡಿಮೆ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನು ಮುಚ್ಚಲ್ಪಟ್ಟರೆ ಬಹುಶಃ ಹೆಚ್ಚಾಗಿ ಗ್ರಾಮೀಣ ಭಾಗದ ಜನರು, ಕಡುಬಡತನದಲ್ಲಿ ವಾಸಿಸತಕ್ಕಂಥ ಜನರು ಇದರ ಬಾಧಿಸ್ತರಾಗಿರ್ತಾರೆ. ಯಾಕಂದ್ರೆ ಅವರಿಗೆ ತುಂಬಾ ಕಷ್ಟಕರವಾಗಿರುತ್ತೆ ಜೀವನ. ಹಾಗಾಗಿ ಸೊ ಏನೇ ಇರಲಿ ನಮ್ಮಲ್ಲಿ ಚಿಂತನೆಗಳು. ಸೊ ಯಾಕೆ ಈ ತರ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಿದೆ ಅನ್ನೋದ್ರ ಬಗ್ಗೆ ಪೋಷಕರಿಗೆ ಏನಾದರೂ ಮಾಹಿತಿ ಇದೆ? ಯಾಕೆ ಶಾಲೆಗಳನ್ನು ಮುಚ್ಚಲ್ಪಡುವಂತಹ ಒಂದು ಸನ್ನಿವೇಶ ಬರ್ತಾ ಇದೆ? ಇಂಗ್ಲಿಷ್ ಮೀಡಿಯಂ ವ್ಯಾಮೋಹ, ಓಕೆ, ಸರಿ ಅಲ್ಲ? ಸೊ ಇದು ತಪ್ಪಲ್ಲ. ಅವರವರ ಮಕ್ಕಳಿಗೆ ಯಾವ ಥರ ಶಿಕ್ಷಣವನ್ನು ಕೊಡಬೇಕಾದನ್ನು ನಿರ್ಧರಿಸಬೇಕಾಗಿರುವಂಥವರು ಅವರ ಪೋಷಕರೇ. ಆದರೆ ಆ ಇಂಗ್ಲಿಷ್ ವ್ಯಾಮೋಹದಿಂದ ನಾವು ಯಾವುದನ್ನು ಕಲ್ಕೋತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಪೋಷಕರಿಗೆ ಅಷ್ಟಾಗಿ ಅರಿವಿರಲ್ಲ. ಸೊ ಇವಾಗ ಬರೀ ಇಂಗ್ಲಿಷ್ ಮೀಡಿಯಂ, ನಿಮಗೆ ಇಂಗ್ಲಿಷ್ ಮೀಡಿಯಂ ಇದರಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಕ್ಕಿದ್ರೆ ಸಾಕಾ? ಏನ್ ನಿರೀಕ್ಷೆ ಮಾಡ್ತೀರಾ ನೀವು? ಜನರಲ್ ಆಗಿ ಹೇಳುವಂಥದ್ದು. ಇವಾಗ ನೀವು ಇದ್ರೆ ನಿಮ್ಮ ಹತ್ರ ನಾನು ಕೇಳೋದು ನಿಮಗೆ ಅಲ್ಲ, ಪ್ರಸ್ತುತವಾಗಿ ಸಮಾಜದಲ್ಲಿ ಆಗ್ತಾ ಇರುವಂತಹ ಒಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋದು ಮುಕ್ತವಾಗಿ. ಸೊ ಏನ್ ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಯಾವ ತರ? ಇವಾಗ ನೀವು ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ನೀವು ಅಡ್ಮಿಟ್ ಮಾಡಿದ್ದೀರಾ, ದಾಖಲಾತಿ ಮಾಡಿದ್ದೀರಾ, ನೀವು ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಯಾವ ತರದ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಸಿಗಬೇಕು ಅನ್ನೋದನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ನಿಮ್ಮ ನಿರೀಕ್ಷೆ ಯಾವ ತರ? ಬರೀ ಒಂದು ನಮಗೆ ಸಂಸ್ಕಾರ ಸಿಗ್ಬೇಕು, ಪೋಷಕರಾಗಿ ನಮ್ಮ ಜವಾಬ್ದಾರಿ ಖಂಡಿತ ಹೌದು. ಶಿಕ್ಷಣವನ್ನು ಕೊಡ್ಬೇಕು ಅನ್ನೋದು ನಿಟ್ಟಿನಲ್ಲಿ ಬರೀ ನಾವು ಶಾಲೆಗಳಿಗೆ ದಾಖಲಾತಿ ಮಾಡಿ ನಮ್ಮ ಇದು ಮುಗ್ದೋಯ್ತಾ ಜವಾಬ್ದಾರಿ? ಸೊ ನಮಗೆ ನಾವು ಯಾವತ್ತ ಎಕ್ಸ್ಪೆಕ್ಟ್ ಮಾಡಿರ್ತೇವೆ ನೋಡಿ, ನಾವು ಶಿಕ್ಷಣದಿಂದ ವಂಚಿತರಾಗಿರ್ಬೋದು ಈ ಹಿಂದೆ, ಬಟ್ ಪ್ರತಿಯೊಬ್ಬ ಪೋಷಕರ ಒಂದು ಕನಸಿರುತ್ತೆ, ನಮ್ಮ ಮಕ್ಕಳು ಆ ಥರ ಆಗಬಾರ್ದು, ಅವರು ಓದಬೇಕು, ಚೆನ್ನಾಗಿ ಓದಬೇಕು, ಅವ್ರ ಮುಂದೆ ಒಳ್ಳೆ ಒಂದು ಹುದ್ದೆಯನ್ನು ಪಡೆದುಕೊಂಡು ಅವರು ಒಂದು ಗೌರವಯುತ ಬದುಕನ್ನು ಸಾಗಿಸ್ಬೇಕು ಅನ್ನೋದು ಎಲ್ಲ ಪೋಷಕರ ಒಂದು ಅದು ಮಹದಾಸೆ ಅಲ್ವಾ? ಸೊ ಇಲ್ಲಿ ನಿಮ್ಮ ಎಕ್ಸ್ಪೆಕ್ಟ್ ಏನಿರುತ್ತೆ? ಬರೀ ಒಂದು ಸರ್ಕಾರಿ ಶಾಲೆಗಳಿಗೆ ದಾಖಲೆ ಮಾಡಿದ್ರೆ ಮುಗ್ದೋಯ್ತಾ ಅಲ್ವಾ? ಸೊ ಅಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನಾನು ಕೇಳೋದು. ನಿಮಗೆ ಒಂದು ಶಿಕ್ಷಣ ಸಿಗ್ಬೇಕು, ಅದು ಯಾವ ತರ ಇರಬೇಕು? ಒಂದು ಗುಣಮಟ್ಟದಿಂದ ಕೂಡಿದಂತ ಶಿಕ್ಷಣ ಬೇಕಾ ಬೇಡ? ಸೊ ಅದನ್ನು ನೀವು ನಿರೀಕ್ಷೆ ಮಾಡಲ್ಲ, ಮಾಡ್ತೀರಾ, ಬೇಕಲ್ವಾ? ಸೊ ಇವಾಗ ಗುಣಮಟ್ಟದ ಶಿಕ್ಷಣ ಯಾವ ತರ ಸಿಗುತ್ತೆ? ಶಿಕ್ಷಕರು ಆ ಗುಣಮಟ್ಟದಿಂದ ಶಿಕ್ಷಣ ಸಿಗ್ಬೇಕು ಅಂತ ಹೇಳಿದ್ರೆ ಶಿಕ್ಷಕರು ಯಾವ ತರ ತಯಾರಿಯನ್ನು ನಡೆಸಿರ್ಬೇಕಾಗಿರುತ್ತೆ? ಅವರು ಆ ಶಿಕ್ಷಣದ ವೃತ್ತಿಯನ್ನು ಅಲಂಕರಿಸಬೇಕು ಅಂತ ಹೇಳಿದ್ರೆ ಅವರು ಕೂಡ ಅದರ ಒಂದು ತರಬೇತಿಯನ್ನು ಪಡ್ಕೊಂಡು ಬಂದಿರ್ಬೇಕಾಗಿರುತ್ತೆ ಅಲ್ವಾ? ಈಗ ತರಬೇತಿಯನ್ನು ಪಡೆಯದೆ ನೇರವಾಗಿ ನಾನು ಹೋಗಿ ಈಗ ಟೀಚ್ ಮಾಡ್ಲಿಕ್ಕೆ ಆಗುತ್ತಾ? ಮಾಡಕ್ಕಾಗಲ್ಲ. ಮೊದಲನೇದಾಗಿ ಅವರು ಅದರಲ್ಲಿ ನಿಪುಣರಾಗಿರ್ಬೇಕು, ಅವರು ಅದರ ತರಬೇತಿಯನ್ನು ಪಡೆದಿರಬೇಕು. ಆವಾಗ ಮಾತ್ರ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇಂಥ ಸೇವೆಗಳು ಎಲ್ಲಿ ಸಿಗ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಯಾಕಂತ ಹೇಳಿದ್ರೆ ಇಲ್ಲಿ ಇರುವ ಪ್ರತಿಯೊಂದು ಶಿಕ್ಷಕರು ಅವರ ವೃತ್ತಿ ಶಿಕ್ಷಣವನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ, ಅದಕ್ಕೆ ತರಬೇತಿಯನ್ನು ಕೂಡ ಅವ್ರು ಪಡ್ಕೊಂಡಿರ್ತಾರೆ. ಸೊ ಅಲ್ಲಿ ನೀವು ಗುಣಮಟ್ಟದ ಶಿಕ್ಷಣವನ್ನು ನೀವು ಬಯಸ್ಬೋದು, ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಸೊ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದಿಂದ ಕೂಡಿದಂತಹ ಶಿಕ್ಷಣ ಸಿಗುತ್ತೆ, ಅಲ್ಲಿ ನುರಿತ ಶಿಕ್ಷಕರು ಇರ್ತಾರೆ. ಸೊ ಹಾಗಾಗಿ ಇದನ್ನೇ ನೀವು ಕಂಪೇರ್ ಮಾಡಿದ್ರೆ ಖಾಸಗಿ ಶಾಲೆಗಳಲ್ಲಿ ಇದನ್ನು ನಿರೀಕ್ಷೆ ಮಾಡ್ಬೋದಾ? ನಿರೀಕ್ಷೆ ಮಾಡ್ಬೋದಾ? ಇಲ್ಲಲ್ಲ. ಸೊ
ಸೊ ಅಲ್ಲಿ ಯಾವ ತರ ಸಿಚುವೇಶನ್ ಇದೆ, ಈಗ ನಾವು ಓವರಾಲ್ ಆಗಿ ನಾವು ತೀರ್ಮಾನ ತೆಗೊಳ್ತಾ ಇಲ್ಲ, ಫಸ್ಟ್ ಜಸ್ಟ್ ನಾವು ಕಂಪೇರ್ ಮಾಡೋದಷ್ಟೇ. ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು. ಖಾಸಗಿ ಶಾಲೆಗಳಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಯಾರೋ ಒಂದು ಅಲ್ಲಿ ಟೀಚಿಂಗ್ ಯಾವ ತರ ಟೀಚರ್ ಅನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಡಿಗ್ರಿ ಪೂರೈಕೆ ಮಾಡಿದ್ರು ನೀವು ಕನಿಷ್ಠ ಸಂಬಳಕ್ಕೆ ನೀವು ಕೆಲಸ ಮಾಡ್ತೀರ ಅಂತ ಹೇಳಿದ್ರೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಟೀಚರ್ ಆಗಿ ಅವರಿಗೆ ಆಯ್ಕೆ ಮಾಡಲಿಕ್ಕೆ ಅಂದರೆ ಟೀಚ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಮೊದಲನೇದಾಗಿ ಅವರಿಗೆ ಬೇಸಿಕ್ ಆಗಿ ಅದರ ಬಗ್ಗೆ ನಾಲೆಜ್ ಇರಲ್ಲ, ಅವರು ಕಲ್ತಿರಲ್ಲ, ಬರೀ ಡಿಗ್ರಿ ಪೂರೈಕೆ ಮಾಡಿರ್ತಾರೆ. ಸೊ ಅವರಿಂದ ನಾವು ಗುಣಮಟ್ಟದ ಶಿಕ್ಷಣವನ್ನು ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗುತ್ತೆ ಅಲ್ವಾ? ನಾವು ಫೀಸ್ ಕಟ್ಬೋದು, ಏನೇ ಕಟ್ಬೋದು, ಎಷ್ಟು ಕೇಳಿದ್ರು, ಆದರೆ ಶಿಕ್ಷಣದಲ್ಲಿ ಗುಣಮಟ್ಟ ಇಲ್ಲ ಅಂತ ಹೇಳಿದ್ರೆ ಸೊ ಅದನ್ನು ನಾವು ಎಷ್ಟು ಖರ್ಚು ಮಾಡಿದ್ರು ಅದು ನಮಗೆ ಅದರಿಂದ ನಾವು ಜಾಸ್ತಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಪ್ಕೋತೀರಾ? ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಒಂದು ಅಂಶ ಏನಿದೆ, ನಾವು ಈ ತರದೆಲ್ಲ ಬಂದಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಮನೆಗೆ ಬಂದ ಕೂಡಲೇ ನಾವು ಅವರಿಗೆ ಹೋಮ್ವರ್ಕ್ ಕೊಟ್ಟಿರ್ಬೋದು ಅಥವಾ ಏನೋ ಕೊಟ್ಟಿರ್ಬೋದು, ಅದರ ಬಗ್ಗೆ ನಾವು ಎಷ್ಟು ಜನ ಅದನ್ನು ಫಾಲೋ ಅಪ್ ಮಾಡ್ತೀರಾ? ಮನೆಯಲ್ಲಿ ಮಾಡ್ಕೋತೀರಾ? ಓಕೆ. ಸೊ ಅಂದ್ರೆ ಓವರಾಲ್ ಆಗಿ ನೀವು ನನಗೆ ಇಲ್ಲಿ ಸಿಕ್ಕಂತ ಒಂದು ಏನು ನಾನು ತರಗತಿಗಳಿಗೆ ಹೋದಾಗ ಮಕ್ಕಳ ಒಂದು ಸ್ಪಂದನೆ ಇದೆಯಲ್ಲ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಇತ್ತು. ಯಾಕಂತ ಹೇಳಿದ್ರೆ ಅದನ್ನ ನೋಡಿದಾಗ ನನಗೆ ನೀವು ಕೂಡ ಸ್ವಲ್ಪ ಅವ್ರ ಜೊತೆ ಬೆರೀತೀರಾ ಅಂತ ತಿಳ್ಕೊಂಡೆ. ಸೊ ಆದ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ, ಜನರಲ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಮನೆಯಿಂದ ಬಂದ ನಂತರ ಒಂಥರ ನಮಗೆ ಉದಾಸೀನ ಭಾವನೆ. ಸೊ ಅವರ ಸ್ಟಡೀಸ್ಗೆ ನಾವು ಏನ್ ಕೊಟ್ಟಿದ್ದಾರೆ, ಹೋಮ್ವರ್ಕ್ ಕೊಟ್ಟಿದ್ದಾರಾ, ಅದನ್ನೆಲ್ಲ ಫಾಲೋ ಮಾಡೋದ್ರಲ್ಲಿ ನಾವು ಸ್ವಲ್ಪ ಉದಾಸೀನ ಮಾಡ್ತೇವೆ. ಆದ್ರೆ ಪ್ರೈವೇಟ್ ಶಾಲೆಗಳಲ್ಲಿ ಅವರಿಗೆ ಬರೀ ಇದನ್ನೇ ಕಳಿಸ್ಕೊಡ್ತಾರೆ, ಒಂದು 10 ಸರಿ ಬರಿ, 5 ಸರಿ ಬರಿ, ಅದನ್ನೇ ಮಾಡಿ ಹೇಳ್ತಾರೆ. ಸೊ ಅಲ್ಲಿ ಏನು ಸಂಬಂಧಪಟ್ಟ ಹೆತ್ತವರು ಕೂಡ, ಪೋಷಕರು ಕೂಡ ಅವ್ರ ಜೊತೆ ಕೂತ್ಕೊಂಡು ಇದೆಲ್ಲವನ್ನು ಮಾಡಿಸ್ತಾರೆ, ಹೌದಲ್ವಾ? ಅದೇ ನಮ್ಮ ಸರ್ಕಾರಿ ಶಾಲೆಗೆ ಬಂದಾಗ ಆ ಒಂದು ಇದು ನಮ್ಮಲ್ಲಿ ಕಾಣಲಿಕ್ಕೆ ಸಿಗಲ್ಲ. ಸೊ ಏನೋ ಒಂದು ಉದಾಸೀನ ಭಾವನೆ ಅಥವಾ ಲೈಟ್ ಆಗಿ ತೆಗೊಳ್ತೇವೆ. ಸೊ ಅದು ಒಂದು. ಮತ್ತೆ ಇನ್ನೊಂದು ವಿಷಯ, ಅಲ್ಲಿ ಮಕ್ಕಳಿಗೆ ಈಗ ನೋಡಿ, ಖಾಸಗಿ ಶಾಲೆಗಳಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ, ಹೌದಾ? ಸೊ ಇಲ್ಲೂ ಮಾಡ್ತಾರೆ. ಖಾಸಗಿ ಶಾಲೆಯಲ್ಲಿ ಯಾವ ತರ ಅಂತ ಹೇಳಿದ್ರೆ, ನೀವೊಂದು ನಿಗದಿತ ದಿನಾಂಕ ಫಿಕ್ಸ್ ಮಾಡಿರ್ತಾರೆ, ಟೈಮ್ ಫಿಕ್ಸ್ ಮಾಡಿರ್ತಾರೆ. ಆ ದಿನಕ್ಕೆ ಆ ಟೈಮಿಗೆ ನೀವು ಅಲ್ಲಿ ಹೋಗಲೇಬೇಕು. ನೀವು ಹೋಗದಿದ್ರೆ ನಿಮಗೆ ಅಲ್ಲಿ ಮತ್ತೆ ಭೇಟಿ ಸಿಗಲ್ಲ, ಮತ್ತೆ ಅವರು ಇದು ಅಷ್ಟಾಗಿ ನಿಮ್ಮನ್ನು ಇದು ಮಾಡಲ್ಲ. ಏನೋ ಒಂದು ನೀವು ಬೆಳಿಗ್ಗೆ ಆಗಿಲ್ಲ, ಸಂಜೆ ಟೀಚರ್ ಹತ್ರ ಮಾತಾಡೋಣ ಅಂತ ಹೇಳಿದ್ರೆ ಸಂಜೆ ವೆಯ್ಟ್ ಮಾಡಿದ್ರೆ ಟೀಚರ್ ನಿಮಗೆ ಅಷ್ಟಾಗಿ ಪ್ರತಿಸ್ಪಂದಿಸಲ್ಲ. ಯಾಕಂದ್ರೆ ಅವರು ಮನೆಗೆ ಹೋಗುವ ಒಂದು ಗಡಿಬಿಡಿಯಲ್ಲಿ ಇರ್ತಾರೆ, ನಿಮ್ಮ ಮಗುವಿನ ಬಗ್ಗೆ ಫೀಡ್ಬ್ಯಾಕ್ ಅಷ್ಟು ಸಿಗಲ್ಲ ನಿಮಗೆ. ಆದರೆ ಸರ್ಕಾರಿ ಶಾಲೆಗೆ ಕಂಪೇರ್ ಮಾಡಿದ್ರೆ ನೀವು ಯಾವತ್ತು ಬಂದರೂ ಕೂಡ ನಿಮ್ಮನ್ನು ಮಾತಾಡಿಸ್ತಾರೋ ಇಲ್ಲ, ಟೀಚರ್ಸ್ ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಇದೆಲ್ಲ ಇದ್ದು ಕೂಡ ನಮಗೆ ಹಿನ್ನಡೆ ಆಗ್ತಿದೆ ಅಂತ ಹೇಳಿದ್ರೆ ನಾವೆಲ್ಲೋ ಎಡವತ್ತಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದು ಎಲ್ಲಿ ಅಂತೇಳಿ ನಮಗೆ ಭಾವನೆಗೆ, ನಮ್ಮ ಚಿಂತನೆಗೆ ಬಂದಾಗ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಸೊ ಹಾಗಾಗಿ ಜಸ್ಟ್ ಕಂಪ್ಯಾರಿಸನ್ ಮಾಡಿರುವಂಥದ್ದು, ನಾನು ಖಾಸಗಿ ಶಾಲೆನೇ ಬೆಸ್ಟ್ ಅಥವಾ ಸರ್ಕಾರಿ ಶಾಲೆನೇ ಬೆಸ್ಟ್ ಅಂತ ಹೇಳ್ತಾ ಇಲ್ಲ. ಅದೆಲ್ಲದರ ಒಂದು ನಡೆಸಿ ಯಾವುದನ್ನು ನೀವು ನಿರ್ಧಾರ ತೆಕ್ಕೋಬೇಕು ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು ಅಲ್ವಾ? ಸೊ ಹಾಗಾಗಿ ಈ ತರ ಯೋಜನೆಗಳು ಬಂದಾಗ ನಿಮಗೆ ಒಂದು ಏನು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಒಂದು ಅಂಶ ಕಾರಣ ಆಗುತ್ತೆ, ಯಾವುದು ನಮ್ಮ ಮಗನಿಗೆ ಯಾವುದು ಬೇಕು. ಸೊ ಇನ್ನೊಂದು ವಿಚಾರ ನೋಡಿದ್ರೆ, ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಎಲ್ಲರಲ್ಲಿ ಮುಂದಿರ್ತಾರೆ. ನೋಡಿದ್ರೆ ನೀವು, ಅವರಿಗೆ ಜೀವನದ ಪಾಠವನ್ನು ಕಲ್ತಿರ್ತಾರೆ. ಆದರೆ ಖಾಸಗಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಬರೀ ವಿದ್ಯೆಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅವರಿಗೆ ಅನ್ಯ ವಿಚಾರಗಳ ಬಗ್ಗೆ ಅಷ್ಟಾಗಿ ಅವರಿಗೆ ಇದಿರಲ್ಲ. ನೀವು ಬೇಕಿದ್ರೆ ನೋಡಿ, ಅವರು ಬರೀ ಓದುವುದರಲ್ಲಿ ಮಾತ್ರ ಅವರು ಒಂದೊಂದು ಇದನ್ನು ಪ್ರೌಢಿಮೆಯನ್ನು ಬಳಸ್ಕೊಂಡಿರ್ತಾರೆ. ಅಂದರೆ ಒಂದು ಕನಿಷ್ಠ ಕೆಲವೊಂದು ಬೇಸಿಕ್ ವಿಷಯಗಳ ಬಗ್ಗೆ ಕೂಡ ಮಕ್ಕಳಿಗೆ ಅಷ್ಟಾಗಿ ಗೊತ್ತಿರಲ್ಲ. ಯಾಕಂತ ಹೇಳಿದ್ರೆ ಅವರ ಚೌಕಟ್ಟು ಅಷ್ಟೇ, ಏನು ಕಲಿ. ಸೊ ಇಷ್ಟಕ್ಕೆ ಅವರು ಒತ್ತು ಕೊಡ್ತಾರೆ.
ಸೊ ಬೇರೆದಕ್ಕೆ ಅವರು ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಸರ್ಕಾರ ನೋಡಿ ಮಕ್ಕಳ ಒಂದು ವಿಚಾರದ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿ ವಹಿಸಿ ಅಂತ ಹೇಳಿದ್ರೆ, ಈ ಮಕ್ಕಳಿಗೆ ಈ ಬುದ್ಧಿಯ ಮಕ್ಕಳನ್ನು ಹುಟ್ಟುವ ಅದು ಕೆಟ್ಟ ರೀತಿ ಇರುತ್ತೆ, ಒಳ್ಳೆಯ ರೀತಿ ಇರುತ್ತೆ. ಸೊ ಇಲ್ಲಿ ಮಕ್ಕಳಿಗೆ ನಿಮಗೆ ಮಕ್ಕಳು ನಿಮ್ಮಲ್ಲಿ ಹೇಳ್ಕೊಂಡಿದಾರ, ಅವರಿಗೆ ಸೊ ನಿಮ್ಮಲ್ಲಿ ಹೇಳ್ಕೊಂಡಿದಾರ ಮಕ್ಕಳು ಇದ್ರ ಬಗ್ಗೆ ತರಗತಿಯಲ್ಲಿ ಹೇಳಿದ್ದಾರೆ ಅಂತ. ಇವಾಗ ಏನಂತ ಹೇಳಿದ್ರೆ ಇದು ಕೂಡ ಒಂದು ಅಂಶ ಇದರಲ್ಲಿ ಏನು ಮಕ್ಕಳಿಗೆ ಲೈಂಗಿಕ ವಿಷಯಗಳ ಬಗ್ಗೆ ಒಂದು ತರಬೇತಿಯನ್ನು ಕೊಡಬೇಕು, ನವೀತ ಅವರಿಂದ ತರಬೇತಿಯನ್ನು ಕೊಡಬೇಕು ಅನ್ನೋದು ಕೂಡ ಇದರಲ್ಲಿ ಒಂದು ಇದು ಬರುತ್ತೆ. ಅಂದ್ರೆ ಅವರಿಗೆ ಅನುದಾನ ಕೂಡ ಬಿಡುಗಡೆ ಆಗುತ್ತೆ ಸಪ್ರೇಟ್ ಆಗಿ, ಸಂಪನ್ಮೂಲ ವ್ಯಕ್ತಿಯವರನ್ನು ಕರೆಸಿ ಅವರಿಗೆ ಒಂದು ತರಬೇತಿ ಕೊಡಬೇಕು ಅಂತ ಒಂದು ವಿಷಯ ಇದೆ. ಸೊ ಹಾಗಾಗಿ ಇವಾಗ ಮಕ್ಕಳಿಗೆ ಎಳವೆಯಿಂದಲೇ ಲೈಂಗಿಕ ವಿಷಯಗಳ ಬಗ್ಗೆ ಮಾಹಿತಿಗಳನ್ನು ಕೊಡಬೇಕು ಅನ್ನೋದು ಕೂಡ ಇದರಲ್ಲಿ ಬರ್ತಕ್ಕಂಥ ಒಂದು ಅಂಶ. ಇಲ್ಲಿ ಮಕ್ಕಳನ್ನು ಯಾವ ತರ ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗುತ್ತೆ ಶಾಲಾ ಹಂತದಲ್ಲಿ ಅನ್ನೋದಕ್ಕೆ ಸರ್ಕಾರ ಒಂದು ವರದಿ ಕೇಳುತ್ತೆ. ಅದರಲ್ಲಿ ಯಾವ ತರ ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸ್ತಾರೆ ಅಂತ ಹೇಳಿದ್ರೆ, ತರಗತಿಯಲ್ಲಿ ಉದ್ದೇಶಪೂರ್ವಕವಾಗಿ ಒಬ್ಬರನ್ನೇ ಉಳಿಯುವಂತೆ ಮಾಡುವುದು, ಸ್ಟಾಫ್ ರೂಮಿಗೆ ಒಬ್ಬರನ್ನೇ ಬರಲು ತಿಳಿಸುವುದು, ಪದೇ ಪದೇ ನಿಲ್ಲಿಸುವುದು ಮತ್ತೆ ಹೊಗಳುವುದು, ಇತರೆ ವಿದ್ಯಾರ್ಥಿಗಳಿಂದ ಬೇರ್ಪಡಿಸುವುದು, ತರಗತಿಯಲ್ಲಿ ನೇರವಾದ ಅವಶ್ಯಕತೆ ಇಲ್ಲದ ಬೇರೆ ಬೇರೆ ವಿಷಯಗಳನ್ನು ಮಾತಾಡುವುದು, ಅನಾವಶ್ಯಕವಾಗಿ ಮಾತನಾಡುವುದು, ವಿನಂತರನ್ನು ಸ್ಪರ್ಶಿಸುವುದು. ಸೊ ಇವೆಲ್ಲ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟ ಕೆಲವೊಂದು ಅಂಶಗಳು. ಸೊ ಹಾಗಾಗಿ ನಿಮ್ಮ ಮಕ್ಕಳು ಈ ಎಲ್ಲ ಯಾವ ಇಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಅಂಶಗಳನ್ನು ನಿಮ್ಮಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಒಂದು ಒತ್ತು ಕೊಟ್ಟು ಆ ಮಕ್ಕಳಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿ. ಅಲ್ಲಿ ಏನಾದರೂ ಇಂಥ ವಿಷಯಗಳು ಬರ್ತಾ ಇದೆ ಹೇಳಿದ್ರೆ ಶೀಘ್ರವಾಗಿ ನೀವು ಸಂಬಂಧಪಟ್ಟ ಶಾಲೆಯ ಶಿಕ್ಷಕರನ್ನು ಭೇಟಿ ಮಾಡಿ ಸೊ ಅವರಲ್ಲಿ ತಿಳಿಸುವುದು ಬಹಳ ಅವಶ್ಯ ಇದೆ. ಯಾಕಂದ್ರೆ ಇಲ್ಲಿ ಆಗ್ತಕ್ಕಂತಹ ಏನೇ ಒಂದು ಸಮಸ್ಯೆಗಳನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಅದನ್ನು ಮಾಡಬೇಕು, ನಿರ್ಬಂಧ ಮಾಡಬೇಕು. ಹಾಗಾಗಿ ಈ ಥರ ಒಂದು ವಿಷಯಗಳು ನಿಮ್ಮ ಮಕ್ಕಳು ಹೇಳ್ತಾರೆ ಇದನ್ನು ಹೇಳಿದರೆ ಸೊ ಅದರ ಬಗ್ಗೆ ಗಮನ ಕೊಡಿ. ಒಂದು ಮತ್ತೆ ಪೋಷಕರಿಗೆ ಕೇಳುವಂಥದ್ದು, ಒಂದು ವೇಳೆ ಮಕ್ಕಳು ಈ ಕಿರುಕುಳಕ್ಕೆ ಒಳಪಟ್ಟ ನಂತರ ಆ ಮಗುವಿನಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅಂತ ಮನೆಯಲ್ಲಿ ಮಗು ಮಾತಾಡಲು ಉಪಡೆಯುವುದು, ಶಾಲೆಗೆ ಹೋಗಲು ನಿರಾಕರಿಸುವುದು, ಶಾಲಾ ಶಿಕ್ಷಕರು ಸಿಬ್ಬಂದಿ ಬಗ್ಗೆ ವಿರೋಧಾಭಿಪ್ರಾಯ ವ್ಯಕ್ತಪಡಿಸುವುದು, ಶಾಲೆಗೆ ಹೋಗಲು ಹೆದರುವುದು, ಮಗು ಯಾವುದೇ ಕೆಲಸದಲ್ಲಿ ಆಸಕ್ತಿ ತೋರದಿರುವುದು, ಮಗು ಶಾಲೆಯಿಂದ ಶಾಲಾ ಅವಧಿ ಮುಗಿದ ನಂತರ ತಡವಾಗಿ ಮನೆಗೆ ಬರುತ್ತಿರುವುದು. ಸೊ ಈ ಎಲ್ಲ ವಿಷಯಗಳು ಏನಾದರೂ ನಿಮ್ಮ ಗಮನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಏನೋ ಒಂದು ಸಮಸ್ಯೆ ಆಗಿದೆ ಅನ್ನೋದನ್ನು ನೀವು ಅತ್ಯಂತ ಶೀಘ್ರವಾಗಿ ಅದನ್ನು ಗಮನಕ್ಕೆ ತಗೊಂಡು ನೀವು ಮುಂದೆ ಅದರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಏನೆಲ್ಲ ಮಾಡುವುದು ಅನ್ನೋದ್ರ ಬಗ್ಗೆ ಎಲ್ಲವನ್ನು ನೀವು ಆದಷ್ಟು ಬೇಗ ನಿರ್ಧರಿಸಬೇಕಾಗುತ್ತೆ. ಇಲ್ಲಿ ಒಂದು ವಿಚಾರ ಜನರಲ್ ಹೇಳಬೇಕು ಅಂತ ಹೇಳಿದ್ರೆ, ಈಗ ಲೈಂಗಿಕ ಕಿರುಕುಳಕ್ಕೆ ಒಳಪಡುವಂಥದ್ದು ಇವಾಗ ನಿಮ್ಮ ಲೈಂಗಿಕ ಕಿರುಕುಳ ಅಂತ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಬರೀ ಹೆಣ್ಣುಮಕ್ಕಳು ಏನೋ ಒಂದು ವಿಷಯ ಆಗ್ಬೋದು. ಆದರೆ ಈಗ ಆ ರೀತಿ ಇಲ್ಲ. ಈಗ ಹುಡುಗರು ಮತ್ತು ಹುಡುಗಿಯರು ಇಬ್ಬರು ಸಮಾನವಾಗಿ ಲೈಂಗಿಕ ಶೋಷಣೆಗೆ ಅಥವಾ ಕಿರುಕುಳಕ್ಕೆ ಒಳಪಡ್ತಾ ಇದ್ದಾರೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಸೊ ಈ ಥರ ಏನಾದರೂ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ದಯವಿಟ್ಟು ಸಂಬಂಧಪಟ್ಟವರ ಗಮನಕ್ಕೆ ಕೂಡಲೇ ತರಬೇಕು. ಈ ಒಂದು ವಿಷಯ ಇಂಥ ಯಾವುದೇ ಒಂದು ಪ್ರಕರಣಗಳು ಆದರೆ ಆ ಮಕ್ಕಳನ್ನು, ಸಂಬಂಧಪಟ್ಟ ಬಾಧಿತ ಮಕ್ಕಳನ್ನು ಯಾವುದೇ ಕಾರಣಕ್ಕೆ ನೀವು ಉಳಿಯುವಂಥದ್ದು, ಬದಲಿಸುವಂಥದ್ದು ಮಾಡಕ್ಕೆ ಹೋಗಬೇಡಿ. ಅವರಿಗೆ ಮುಂದೆ ಯಾವುದೇ ರೀತಿಯ ಮಾಹಿತಿಗಳು ಸಿಗಲ್ಲ. ಸಾಧ್ಯವಾದಷ್ಟು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಪ್ರಯತ್ನ ಪಡಿ. ಇನ್ನೊಂದು ಶಿಕ್ಷಕರಿಗೆ ಸಂಬಂಧಪಟ್ಟದ್ದು, ಶಾಲಾ ಅವಧಿ ಮತ್ತು ವೇಳಾಪಟ್ಟಿಯನ್ನು ಪೋಷಕರಿಗೆ ನೀಡಲಾಗಿದೆ. ಶಾಲಾ ಅವಧಿ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಶಾಲೆಯ ಸ್ಟೂಡೆಂಟಿಗೆ ಸೊ ವೇಳಾಪಟ್ಟಿಯನ್ನು ಪೋಷಕರಿಗೆ ನೀಡಲಾಗಿದೆ. ಗೊತ್ತಿದೆಯಾ ವೇಳಾಪಟ್ಟಿ ಬಗ್ಗೆ? ನಿಮಗೆ ಮಾಹಿತಿ ಇದೆಯಾ ಮಕ್ಕಳ ವೇಳಾಪಟ್ಟಿ ಬಗ್ಗೆ? ಹೇಳ್ತಾರ? ಸೊ ಅದನ್ನು ನಿಮಗೆ ಪೋಷಕರಿಗೆ ಕೊಡಬೇಕು ಅಂತ ಇದರಲ್ಲಿ ಹೇಳ್ತೇವೆ. ಮಕ್ಕಳು ತರಗತಿ ಮತ್ತು ವಿಶೇಷ ತರಗತಿ ಮುಗಿದ ನಂತರ ಸುರಕ್ಷಿತವಾಗಿ ಮನೆಗೆ ತಲುಪುವ ಬಗ್ಗೆ ಖಾತ್ರಿ. ಅಂದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿ ಕೆಲವೊಂದು ವಿಶೇಷ ತರಗತಿಗಳನ್ನು ಶಾಲೆಯಲ್ಲಿ ಆಯೋಜನೆ ಮಾಡ್ತಾರೆ, ಹೌದಲ್ವಾ?
ಸೊ ಆ ವಿಶೇಷ ತರಗತಿಗಳನ್ನು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ನಿಮಗೆ ಪೋಷಕರು ನಿಮಗೆ ಆ ತರಗತಿ ಯಾವಾಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮುಗಿಯುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಮುಂಚಿತವಾಗಿ ತಿಳಿಸಬೇಕು. ಮತ್ತು ಮಕ್ಕಳು ಶಾಲೆಯ ಬಿಟ್ಟನಂತರ ಮನೆಗೆ ತಲುಪಿದ್ದಾರೆ ಅನ್ನೋದ್ರ ಬಗ್ಗೆ ಖಾತರಿಪಡಿಸಿಕೊಳ್ಳುವಂಥದ್ದು ಕೂಡ ಶಿಕ್ಷಕರಿಗಿರುವಂಥ ಒಂದು ಅವರ ಒಂದು ಕೆಲಸ. ಹಾಗಾಗಿ ಅದನ್ನು ಕೂಡ ಮಾಡಬೇಕಿರುತ್ತೆ. ಅದು ಜನರಲಾಗಿ ನಿಮಗೆ ಅವರು ಮಾಹಿತಿಗಳನ್ನು ತಿಳಿಸಿರ್ತಾರೆ. ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಪೋಷಕರಿಗೆ ಸಂಬಂಧಪಟ್ಟ ವಾಟ್ಸಪ್ ಗ್ರೂಪ್ಗಳಿರುತ್ತೆ, ಅದರಲ್ಲಿ ಹಾಕಿರ್ತಾರೆ ಹೌದಲ್ವಾ. ಸೊ ಟೈಮಿನ ಬಗ್ಗೆ ಕೂಡ ಅವ್ರಿಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಇವೆಲ್ಲವನ್ನು ನೀವು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾ ಇರಬೇಕು. ಸೊ ಅದೇ ರೀತಿ ಮಕ್ಕಳು ಏನು ನಿಮಗೆ ತಡವಾಗಿ ಮನೆಗೆ ಬರ್ತಾ ಇದ್ದಾರೆ ಅಥವಾ ಬೇರೆ ಲೇಟಾಗಿ ಬರ್ತಾ ಇದ್ದಾರೆ ಅಂತೇಳಿ ಇಮಿಡಿಯೇಟ್ ಆಗಿ ನೀವು ಸಂಬಂಧಪಟ್ಟ ಶಿಕ್ಷಕರಿಗೆ ಕರೆ ಮಾಡಿ ತಿಳ್ಕೊಬೇಕಾಗಿರುವಂಥದ್ದು ಕೂಡ ನಿಮ್ಮ ಜವಾಬ್ದಾರಿ ಇದೆ. ಸೊ ಇದೆಲ್ಲವನ್ನು ಪ್ರಶ್ನಾವಳಿಗಳ ಮುಖಾಂತರ ಸರ್ಕಾರ ವರದಿ ಕೇಳಿ ಅದರ ಬಗ್ಗೆ ಕೂಡ ವರದಿ ಕೊಡಬೇಕಿರುವಂಥದ್ದು. ಹಾಗಾಗಿ ಅದನ್ನು ಜನರಲ್ ಆಗಿ ನಿಮಗೆ ಪೋಷಕರಿಗೆ ಹೆಚ್ಚಿನ ಮಾಹಿತಿ ಇರಲಿ ಅನ್ನೋ ನಿಟ್ಟಿನಲ್ಲಿ ನಾವು ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಅಂತ ಹೇಳಿದ್ರೆ ಈ ಹಿಂದೆ ಮಕ್ಕಳಿಗೆ ಏನು ನಿಮ್ಮ ಮಕ್ಕಳಿಗೆ ಬೇಸಿಕ್ ಆಗಿ ನೀವು ಕೊಡಬೇಕಾಗಿರುವಂತಹ ಒಂದು ವಿಷಯಗಳನ್ನು ನೀವು ಆಯಾಯ ಕಾಲಕ್ಕೆ ನಾವು ನಿಮ್ಮ ಮಕ್ಕಳ ಜೊತೆ ಅದು ನೀವು ಏನು ಕೊಡಲೇಬೇಕಿದೆ. ಯಾಕಂದ್ರೆ ಈಗಿನ ಮಕ್ಕಳು ತುಂಬಾ ಬೇಗನೆ ಮೆಚುರಿಟಿಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಇನ್ ಟೈಮಲ್ಲಿ ಮಾಹಿತಿಗಳು ಸಿಗಬೇಕಾಗಿರುವಂಥದ್ದು ಕೂಡ ಅನಿವಾರ್ಯ ಇದೆ. ಸೊ ನೀವು ಒಂದು ಏನು ಮಕ್ಕಳಿಗೆ ಯಾವ ರೀತಿ ಮಾಹಿತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲೇ ಗೊಂದಲ ಇದ್ದರೆ ಅದರ ಗೊಂದಲವನ್ನು ಈಗಿನ ಹಂತದಲ್ಲಿ ನೀವು ಅದನ್ನು ನಿವಾರಿಸಿಕೊಂಡು ಮಕ್ಕಳನ್ನು ಒಂದು ಒಳ್ಳೆಯ ಗೆಳತಿಯಂತೆ ನಿಮ್ಮ ಮಕ್ಕಳನ್ನು ಗೆಳತಿಯಂತೆ ಕಾಣಿ ಅವರಿಗೆಲ್ಲ ಒಂದು ಕರ್ತವ್ಯದ ಮಾಹಿತಿಯನ್ನು ನೀವು ಕಾಲಕ್ಕೆ ಕೊಡಬೇಕಿದೆ. ಸೊ ಅವರಿಗೆ ಆ ಮಾಹಿತಿಗಳು ಕಾಲಕ್ಕೆ ಸಿಗದೆ ಹೋದ್ರೆ ಮತ್ತೆ ಅವರಿಗೆ ಒಂದು ಅಂದ್ರೆ ಏನಾದರೂ ಒಂದು ಆಯ್ತು ಅಂತ ಹೇಳಿದ್ರೆ ಆ ಮಕ್ಕಳು ಆ ಸಂದರ್ಭದಲ್ಲಿ ಪ್ಯಾನಿಕ್ ಆಗ್ತಾರೆ. ಸೊ ಅವರಿಗೆ ಮಾಹಿತಿ ಮುಂಚಿತವಾಗಿ ಗೊತ್ತಿದ್ರೆ ಅವರಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಬರಲ್ಲ. ಸೊ ತಿಳಿಸಲಿ ಇದ್ದಾಗ ಅವರು ಗಲಿಬಿಲಿಗಳು ಆಗುವಂಥದ್ದು ಸಹಜ ಇದೆ. ಹಾಗಾಗಿ ಅಂತಹ ಸಮಸ್ಯೆಗಳು ಆಗದಾಗೆ ಪೋಷಕರು ನಿಯಮಿತವಾಗಿ ನಮ್ಮ ಮಕ್ಕಳಿಗೆ ಆ ಎಲ್ಲ ಮಾಹಿತಿಗಳನ್ನು ಕ್ಲಬ್ದ ಸಮಯದಲ್ಲಿ ಕೊಡಬೇಕಾಗಿರುವಂಥದ್ದು ಕೂಡ ಜವಾಬ್ದಾರಿ ಇರುವಂಥದ್ದು. ಇನ್ನು ಪೋಷಕರು ನೀವು ಮಕ್ಕಳ ಒಂದು ಅಂದರೆ ಮಕ್ಕಳು ನಿಮ್ಮ ಜಾಸ್ತಿ ಶಾಲೆ ಬಿಟ್ಟ ನಂತರ ಮಕ್ಕಳು ಜಾಸ್ತಿ ಮನೆಯಲ್ಲೇ ಇರುವಂಥದ್ದು ಅಲ್ವಾ. ಸೊ ಅವರ ಪ್ರತಿಯೊಂದು ಬೆಳವಣಿಗೆಯನ್ನು ಕೂಡ ನೀವು ಬಹಳ ಹತ್ತಿರದಿಂದ ಗಮನಿಸ್ತಾ ಇರ್ತೀರ. ಇನ್ ಕೇಸ್ ಕೆಲವೊಂದು ಮಕ್ಕಳಲ್ಲಿ ಏನಾಗುತ್ತೆ ಬೆಳೀತಾ ಅವರಲ್ಲಿ ವಿಶೇಷ ಆಸಕ್ತಿಗಳು ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಒಂದು ವಿಷಯದ ಬಗ್ಗೆ ಅವರಿಗೆ ಆಸಕ್ತಿ ಬಂತು ಅಂತ ಹೇಳಿದ್ರೆ ಅದನ್ನು ಹತ್ತಿರದಿಂದ ಗಮನಿಸುವವರು ನೀವೇ ಆಗಿರ್ತೀರ ಹೌದಾ ಅಲ್ವಾ. ಸೊ ಅದು ಗಮನಿಸಿದ ನಂತರ ಅದನ್ನು ಅಲ್ಲೇ ದುರ್ಗರಿಸದೆ ಅದನ್ನು ಮತ್ತೆ ಶಾಲಾ ಹಂತಕ್ಕೆ ತಗೊಂಡು ಬರ್ಬೇಕಂದ್ರೆ ಶಾಲೆಗೆ ಸಂಬಂಧಪಟ್ಟ ಶಿಕ್ಷಕರಿಗೆ ಆ ವಿಷಯದ ಬಗ್ಗೆ ಅವನಿಗೆ ನನ್ನ ಮಗುವಿಗೆ ಈ ವಿಷಯದ ಬಗ್ಗೆ ತುಂಬಾನೇ ಕಾಳಜಿ ಇದೆ, ಸೊ ಒಲವು ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಾಗ ಶಾಲೆಯಲ್ಲಿ ಶಿಕ್ಷಕರು ಅವರು ಆ ವಿಷಯದ ಬಗ್ಗೆ ಆ ಮಗುವಿಗೆ ಎಷ್ಟು ಮಟ್ಟಿಗೆ ಉತ್ತೇಜನ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರಿಗೂ ಕೂಡ ಒಂದು ತೀರ್ಮಾನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಅದೇ ಅವನಿಗೆ ಒಳ್ಳೆಯ ಒಂದು ರೀತಿಯಲ್ಲಿ ಉತ್ತೇಜನ ಸಿಕ್ಕಾಗ ಅವನ ಆಸಕ್ತಿಯನ್ನು ಬೆಳೆಸ್ಕೊಂಡು ಮುಂದೆ ಅದು ಅವನ ವೃತ್ತಿಜೀವನಕ್ಕೆ ಕೂಡ ಬಹಳಷ್ಟು ಸಹಕಾರಿಯಾಗುವಂಥದ್ದಲ್ಲಿ ಅದು ಅಂದ್ರೆ ಅದು ನಿರ್ಮಾಣ ಆಗುತ್ತೆ, ಒಂದು ಒಳ್ಳೆಯ ಇದು ನಿರ್ಮಾಣ ಆಗುತ್ತೆ. ಸೊ ಅದರಿಂದ ಯಾವುದೇ ಹಂತದಲ್ಲಾದ್ರೂ ಕೂಡ ಪೋಷಕರು ಪ್ರತಿಯೊಂದು ವಿಚಾರಗಳನ್ನು ಆಗ್ತಕ್ಕಂತಹ ಪ್ರತಿಯೊಂದು ಅಂಶವನ್ನು ಕೂಡ ಮಕ್ಕಳಲ್ಲಿ ಶಿಕ್ಷಕರಲ್ಲಿ ಮುಕ್ತವಾಗಿ ಹಂಚಿಕೊಂಡಾಗ ಅದು ನಿಮ್ಮ ಮಗುವಿನ ಬೆಳವಣಿಗೆಗೆ ಪೂರಕವಾದ ಒಂದು ವಾತಾವರಣವನ್ನು ಪ್ರತಿಕೂಲವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಮುಖಾಂತರ ಮಕ್ಕಳು ಏನು ಅವರ ಪ್ರತಿಯೊಂದು ಹಂತದಲ್ಲಿ ಕಲಿಕೆ ವಿಚಾರದಲ್ಲಿ ಇರ್ಬೋದು, ಯಾವುದೇ ಒಂದು ಅವರ ವಿಶೇಷವಾದ ಸ್ಕಿಲ್ ಅನ್ನು ತೋರಿಸುವಂಥದ್ದು ಇರ್ಬೋದು. ಸೊ ಅದು ಮುಂದೆ ಹೋಗ್ತಾ ಅವರಿಗೆ ಬಹಳನೇ ಪ್ರಯೋಜನ ಆಗುತ್ತೆ. ಇನ್ನು ಕೆಲವೊಂದು ವಿಷಯಗಳು ಹಂಚ್ಕೊಳ್ಳೋಂಥದ್ದು ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಮೊಬೈಲ್ ಬಳಕೆ ಮಾಡುವಂಥದ್ದು ಬಗ್ಗೆ ಹೇಳಬೇಕು. ಅದೆಲ್ಲವನ್ನು ನಿಮಗೆ ಮುಖ್ಯವಾಗಿ ವಿಷಯಗಳು ಈಗಾಗಲೇ ಹೇಳಿರ್ತಾರೆ, ಆದರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಟಚ್ ಮಾಡುವಂಥದ್ದು. ಸೊ ನಿಮ್ಮ ಮಕ್ಕಳಿಗೆ ಪೋಷಕರು ಎಷ್ಟು ಸಮಯ ಕೊಡ್ತಾ ಇದ್ದೀರಾ ಮನೆಯಲ್ಲಿ? ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಸಮಯ ಕೊಡ್ತಾ ಇದ್ದೀರಾ? ಅಂದರೆ
ಸಮಯ ಅಂತ ಹೇಳಿದ್ರೆ ನಮ್ಮೊಟ್ಟಿಗೆ ಇರ್ತಾರೆ ಮಕ್ಕಳು. ನಮ್ದೊಂದು ಯಾಂತ್ರೀಕೃತ ಬದುಕು ಅಂದ್ರೆ ಯಾವ ತರ ಅಂತ ಹೇಳಿದ್ರೆ ಬೆಳಿಗ್ಗೆ ಅಂತ ನಾವು ಸ್ಟಾರ್ಟ್ ಮಾಡಿದ್ರೆ ಹೋಗ್ತೀವಿ. ನಮ್ದು ಪೋಷಕರಾಗಿ ನಮ್ಮ ದಿನನಿತ್ಯ ಕೆಲಸ ಮಾಡ್ತಾನೆ ಇರ್ತೀವಿ. ಮಕ್ಕಳು ಶಾಲೆಗೆ ಬರ್ತಾರೆ, ಶಾಲೆಗೆ ಬಂದು ಸಂಜೆ ವಾಪಸ್ ಮನೆಗೆ ಬರ್ತಾರೆ, ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾರೆ. ಮತ್ತೆ ಏನು ಫ್ರೆಶಪ್ ಆಗಿ ಊಟ ಮಾಡಿ ಮತ್ತೆ ಮಲಗ್ತಾರೆ. ನೀವು ಮತ್ತೆ ಈ ರೀತಿ ಇದು ಯಾಂತ್ರೀಕೃತ ಬದುಕು. ಈ ನಡುವೆ ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ? ಯಾರು ಕೊಡ್ತಾರೆ? ಓಕೆ, ಸೊ ಅದು ಒಂದು ಓಕೆ, ಅದು ಎರಡು ಒಂದೇ. ಬಟ್ ನೀವು ಅಂದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಅವರು ಅವ್ರದೇ ಆದಂಥ ಮಾಡಿಗೆ ಅವರು ಹೋಮ್ವರ್ಕ್ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ, ಓದ್ಕೋತಾರೆ, ಊಟ ಮಾಡ್ತಾರೆ, ಮಲಗ್ತಾರೆ, ಅವ್ರಿಗೆಲ್ಲ ಯಥ ಪ್ರಕಾರ ಮಾಡ್ತಾರೆ. ಸೊ ಇದು ಅಲ್ಲ ನಾನು ಕೇಳ್ತಾ ಇರೋದು. ನೀವು ನಿಮ್ಮ ಮಕ್ಕಳ ಜೊತೆಗೆ ಎಷ್ಟು ಟೈಮು ದಿನದಲ್ಲಿ, ನೀವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಎಷ್ಟು ಟೈಮ್ ಕೊಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. 1 ಗಂಟೆ ಕೊಡ್ತೀರಾ? ಸೊ ಕೊಡ್ತಾ ಇದ್ರೆ ಒಳ್ಳೆಯದು. ಯಾಕಂದ್ರೆ ಮಕ್ಕಳಲ್ಲಿ ಅವರಿಗೆ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ನಮಗೆ ಟೈಮ್ ಕೊಡ್ತಾ ಇದ್ದಾರೆ, ನಮ್ಮನ್ನು ಬಹಳ ಕೇರ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರಿಗೆ ಒಂದು ಒಳ್ಳೆಯ ವಿಷಯ. ಸೊ ಹಾಗಾಗಿ ಸೊ ನೀವು ನಿಮ್ಮ ಮಕ್ಕಳಿಗೆ ಪ್ರತಿದಿನ ಒಂದು ಹಾಫ್ ಆನ್ ಅವರ್ ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನೀವು ಯಾವ ರೀತಿ ನಿಮಗೆ ಎಷ್ಟು ಟೈಮ್ ಇದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಹಾಫ್ ಆನ್ ಅವರ್ ತೆಕ್ಕೊಂಡು ಸೊ ಡೈಲಿ ನಿಮ್ಮ ಶಾಲೆಯಲ್ಲಿ ಬೆಳಿಗ್ಗೆ ಹೋದ ತಕ್ಷಣದಿಂದ ಸಂಜೆ ಶಾಲೆ ಬಿಡುವವರೆಗೆ ಏನೆಲ್ಲ ಶಾಲೆಯಲ್ಲಿ ಆಯಿತು ಅನ್ನೋದ್ರ ಬಗ್ಗೆ ನೀವು ಡೈಲಿ ಒಂದು ಕೇಳಿ ಅವರಿಂದ ಮಾಹಿತಿಗಳನ್ನು ತಿಳ್ಕೊಂಡ್ರೆ ಇದು ಒಳ್ಳೆಯ ವಿಷಯ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ತರಗತಿಯಲ್ಲಿ ಆದಂಥ ವಿಚಾರ ಮಗು ನೆನಪು ಮಾಡ್ಕೊಳ್ತದೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೂ ಒಂದು ವಿಷಯದಲ್ಲಿ ಅವರಿಗೆ ಖುಷಿ ಆಗುತ್ತೆ. ಸೊ ಫಸ್ಟ್ ನೀವು ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಸ್ಟಾರ್ಟ್ ಇವತ್ತು ಮಾಡಿದ್ರೆ, ಉದಾಹರಣೆಗೆ ಹೇಳಿದ್ರು, ಸೊ ಇವತ್ತು ಸ್ಟಾರ್ಟ್ ಮಾಡಿ ಅಂತ ತಿಳ್ಕೊಳ್ಳಿ. ಪ್ರಾರಂಭಿಕ ಒಂದು 2-3 ದಿನಗಳಲ್ಲಿ ಮಕ್ಕಳಿಂದ ನಿಮಗೆ ರೆಸ್ಪಾನ್ಸ್ ಬರಲ್ಲ, ಅಷ್ಟು ಒಳ್ಳೆ ರೀತಿಯಲ್ಲಿ ಬರಲ್ಲ. ಅಂದ್ರೆ ಅವರಿಗೂ ಟೈರ್ಡ್ ಆಗಿರುತ್ತೆ, ಅವ್ರದ್ದೇ ಆದಂಥ ಇದರಲ್ಲಿ ಇದ್ದಿರ್ತಾರೆ. ಮತ್ತು ಹೋಗ್ತಾ ಹೋಗ್ತಾ ಅವ್ರು ಒಳ್ಳೆ ರೀತಿಯಲ್ಲಿ ನಿಮಗೆ ಸ್ಪಂದನೆ ಕೊಡ್ತಾರೆ. ಅಂದ್ರೆ ಸೊ ಅವರಲ್ಲಿ ಅವರ ವಿಚಾರ ದಾಟಿ ಬದಲಾವಣೆ ಆಗುತ್ತೆ. ಅಂದ್ರೆ ನಮಗೆ ಟೈಮ್ ಕೊಡ್ತಾ ಇದ್ದಾರೆ ನಮ್ಮ ತಾಯಿಯವರು ಎಲ್ಲರ ಬಗ್ಗೆ ಅವರಿಗೆ ಒಂದು ಒಳ್ಳೆ ಅಭಿಪ್ರಾಯ ಬಂದಿರುತ್ತೆ. ಸೊ ಈ ಮೂಲಕ ನಿಮಗೆ ಒಂದು ಬೆನಿಫಿಟ್ ಇದೆ. ಅಂದ್ರೆ ನೀವು ಶಾಲೆಗೆ ಬರದೆ ಶಾಲೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನು ನೀವು ಕೂಡ ಮಕ್ಕಳಿಂದ ತಿಳ್ಕೊಳ್ಳಿಕ್ಕೆ ಅದೊಂದು ಕಾರಣ ಆಗುತ್ತೆ. ಸೊ ಪ್ಲಸ್ ಮಕ್ಕಳು ಏನು ಪ್ರತಿನಿತ್ಯದ ಒಂದು ಪಾಠಗಳನ್ನು ಅವರು ಸಂಜೆ ಒಂದು ಪುನರ್ಮನನ ಮಾಡ್ಕೊಳ್ಳಿಕ್ಕೆ ಅವರಿಗೆ ಒಂದು ಅವಕಾಶ ಸಿಕ್ಕರೆ, ಇದು ಕಂಟಿನ್ಯೂ ಆಗಿ ಆಗ್ತಾ ಬಂದ್ರೆ ಮುಂದೆ ತರಗತಿ ಪರೀಕ್ಷೆಗಳಲ್ಲೇ ಅವರಿಗೆ ಹೆಚ್ಚಾಗಿ ಓದಬೇಕು ಅಂತಿಲ್ಲ. ಸೊ ಅವರಿಗೆ ಒಂದು ಓದಿರುವಂಥದ್ದು ಅವರಿಗೆ ನೆನಪಲ್ಲಿ ಇರುತ್ತೆ. ಸೊ ಒಂದ್ಸಲ ಏನೋ ಅವರೊಂದು ಓದಿ ಕೂಡಲೇ ಸೊ ಅವರಿಗೆ ಎಲ್ಲವೂ ಬಂದಿರುತ್ತೆ. ಸೊ ಅದು ಮುಂದೆ ಏನು ಅವರ ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಅವರಿಗೆ ಸಹಕಾರಿಯಾಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಈ ತರ ಒಂದು ಇದನ್ನು ಪಾಲನೆ ಮಾಡಿದ್ರೆ ಮುಂದೆ ಆ ಅವರ ಫಲಿತಾಂಶದಲ್ಲಿ ಗಣನೀಯವಾಗಿ ಹೆಚ್ಚಳ ಆಗುವಂತೂ ಖಂಡಿತ. ಅದನ್ನು ನೀವು ಬೇಕಿದ್ದ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ. ಸೊ ಮತ್ತೆ ಅದೇನಾಗುತ್ತೆ ಅಂತ ಹೇಳಿದ್ರೆ, ಆ ಫಲಿತಾಂಶದಲ್ಲಿ ಹೆಚ್ಚಳ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅದು ನಿಮಗೆ ಒಂದು ಖುಷಿಯ ವಿಚಾರ ಅಲ್ವಾ? ನೀವು ಬಯಸದೆ ಅದನ್ನು. ಸೊ ಅದರಿಂದ ಒಂದು ಖುಷಿ ಆಗ್ತದೆ ಅಂತ ಹೇಳಿದ್ರೆ ಇನ್ನೂ ಕೂಡ ಒಳ್ಳೆಯ ವಿಷಯ. ಸೊ ಹಾಗಾಗಿ ಏನು ನೀವು ಮಕ್ಕಳಿಗೆ ಕೊಡ್ತಾ ಇದ್ದೀರಾ, ದಯವಿಟ್ಟು ಅದನ್ನೊಂದು ಪಾಲನೆ ಮಾಡ್ಕೊಳ್ಳಿ ಅಂತ ನನ್ನೊಂದು ಚಿಕ್ಕ ಸಲಹೆ. ಯಾಕಂದ್ರೆ ಮತ್ತೆ ಅದು ನಿಮಗೆ ದೊಡ್ಡ ವಿಚಾರ, ನಿಮ್ಮ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಆ ಒಂದು ವೇಳಾಪಟ್ಟಿಯಲ್ಲಿ ನೀವು ಬದಲಾವಣೆ ಮಾಡ್ಕೊಂಡು ಅದನ್ನು ಪಾಲನೆ ಮಾಡಿಕೊಂಡ್ರೆ ಇನ್ನೂ ಉತ್ತಮ. ಇನ್ನೊಂದು ಮೊಬೈಲ್ ಬಳಕೆ ಬಗ್ಗೆ ಕೂಡ ನಾನು ಮಕ್ಕಳಲ್ಲಿ ಕೇಳಿ ತಿಳ್ಕೊಂಡೆ. ಸೊ ಯಾವ ಥರ ಮಕ್ಕಳು ಮನೆಯಲ್ಲಿ ಮೊಬೈಲ್ ಬಳಕೆ ಮಾಡ್ತಾರ ನಿಮ್ಮ ಮಕ್ಕಳು? ಮಾಡ್ತಾರೆ. ಸೊ ಯಾವ ವಿಷಯದ ಬಗ್ಗೆ? ಗೇಮ್ಸ್ ಅಲ್ಲ, ಅವರಿಗೆ ಈ ಹಂತದಲ್ಲಿ ಮೊಬೈಲ್ ಬೇಕಾ? ಮತ್ತೆ ಯಾಕೆ ಕೊಡ್ತಾ ಇದ್ದೀವಿ? ಒಂದು ವಿಷಯ ಹೇಳ್ಬೇಕು ಅಂದ್ರೆ ನನಗೆ ಹಂಚ್ಕೊಳ್ಬೇಕು ಅಂದ್ರೆ, ಒಂದು ಇದೇ ತರ ಸಭೆ ಆಗ್ತಾ ಇತ್ತು. ಅದರಲ್ಲಿ ಬೇಡಿಕೆಗಳ ಬಗ್ಗೆ ನಾವು ಸಭೆಯಲ್ಲಿ ಕೇಳಿದಾಗ ಒಬ್ರು ಪೋಷಕರು ಹೇಳ್ತಾರೆ, ಮಕ್ಕಳಿಗೆ ಮೊಬೈಲ್ ಬಳಸೋದನ್ನು ನಿಲ್ಲಿಸಬೇಕು ಅಂತ. ಯಾಕೆ ನಿಲ್ಲಿಸಬೇಕು ಅದನ್ನು ಸಭೆಯಲ್ಲಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾಕೆ ಅಂತ ನನಗೂ ಅರ್ಥ ಆಗಿಲ್ಲ.
ಬಟ್ ಅವ್ರದ್ದು ಓವರಾಲ್ ಇಂಟೆನ್ಷನ್ ಒಳ್ಳೇದಿರ್ಬೋದು, ಬಟ್ ಅವರು ಹೇಳುವಂಥ ರೀತಿಯಲ್ಲಿ ಬಟ್ ಅದು ಏನು ಹೇಳಿದ್ರೆ ಮಕ್ಕಳಿಗೆ ನಾವು ಮೊಬೈಲ್ ಬಳಕೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡದೆ ಪೋಷಕರು ಅದನ್ನು ನಿಯಂತ್ರಿಸಬೇಕಾದವರು ಕೂಡ ಪೋಷಕರು. ಹಾಗಾಗಿ ಮೊಬೈಲ್ ಬಳಕೆ ಮಾಡೋದು ಬೇಡ ಅಂತ ಹೇಳ್ತಾರೆ, ಬಟ್ ಎಷ್ಟರ ಮಟ್ಟಿಗೆ ಬಳಕೆ ಮಾಡಬೇಕು ಎನ್ನುವುದನ್ನು ನೀವು ನಿರ್ಧಾರ ಮಾಡ್ಕೋಬೇಕು. ಮತ್ತೆ ಅವರಿಗೆ ಅವಶ್ಯಕತೆ ಇದೆಯಾ ಎನ್ನುವುದನ್ನು ನೀವು ಮೊದಲಾಗಿ ನೀವು ನಿರ್ಧಾರ ತಿಳ್ಕೋಬೇಕು. ಯಾಕೆ ನಿಮಗೆ ಅವಶ್ಯಕತೆ ಇದೆಯಾ? ಸೊ ಈಗಿನ 1ರಿಂದ 7ನೇ ತರಗತಿವರೆಗೆ ಅಷ್ಟಾಗಿ ಅವರು ಮೊಬೈಲ್ ಬಳಕೆ ಯಾವುದನ್ನು ಮಾಡಲಿಕ್ಕೆ ಇದೆ, ಟೀಚರ್ ಅನಿವಾರ್ಯತೆ ಇದೆ. ಸೊ ಕೆಲವೊಂದು ವಿಚಾರಗಳ ಬಗ್ಗೆ ಅವರು ನೋಡ್ಲಿಕ್ಕೆ ಅವಕಾಶ ಇರ್ಬೋದು, ಬಟ್ ಓವರಾಲ್ ಆಗಿ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಆ ಮೊಬೈಲ್ ಬಳಕೆಯನ್ನು ನೀವೇ ನಿಗದಿ ಮಾಡಬೇಕು. ಸೊ ಎಷ್ಟು ಮಿತಿಯಲ್ಲಿ ಬಳಕೆ ಮಾಡಬೇಕು ಅದು ನಿಮ್ಮ, ಮತ್ತೆ ಅದನ್ನು ನಿರ್ಧರಿಸಿದಲ್ಲದೆ ನಿಮ್ಮ ಕಣ್ಗಾವಲಲ್ಲೇ ಅದು ನಡೀಬೇಕು. ಮಕ್ಕಳು ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಹತ್ರ ಕೂತ್ಕೊಂಡು ಇದು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇರಬೇಕು. ಸೊ ಮೊಬೈಲ್ ಕೊಟ್ಟು ನೀವೊಂದ್ ಕಡೆ ಇದ್ರೆ ಅದು ಮತ್ತೆ ಬೇರೆ ಕಾರಣಗಳಿಗೆ ಬೇರೆ ಇದಕ್ಕೆ ಹೋಗುತ್ತೆ. ಸೊ ಮೊನ್ನೆ ನೀವು ಓದಿರ್ಬೋದು, ಸೊ ನ್ಯೂಸ್ ಪೇಪರಲ್ಲೆಲ್ಲ ಬಂದಿದೆ ಈ ಥರ ಏನಂತ ಹೇಳಿದ್ರೆ ಬೇರೆ ಬೇರೆ ವಿಷಯಗಳು ಅದೇ ರೀತಿ ಪ್ರಸ್ತಾಪ ಮಾಡಲಿಕ್ಕೆ ನಮಗೆ ಬೇಜಾರಾಗುತ್ತೆ. ಸೊ ಅಂತಹ ಮಟ್ಟಿಗೆ ಹೋಗುತ್ತೆ. ಅದಕ್ಕೆಲ್ಲ ಕಾರಣ ನಾವುಗಳೇ. ಸೊ ನಾವುಗಳು ಅವರಿಗೆ ಒಂದು ಇದನ್ನು ಕಲಿಸ್ಕೊಡ್ತಾ ಇದ್ದೀವಿ, ಮತ್ತೆ ಅದೇ ಅವರಿಗೆ ಒಂದು ಚಟವಾಗಿ ಬೆಳೆಯುತ್ತೆ ಅಷ್ಟೇ, ಅದನ್ನು ಹೊರತುಪಡಿಸಿ ಬೇರೆಯಾವುದಿಲ್ಲ. ಸೊ ಅದು ಒಂದು. ಸೊ ಇದನ್ನು ಹೊರತುಪಡಿಸಿ ಅದೇ ಮೊಬೈಲ್ ಬಳಕೆ ಬಗ್ಗೆ ಮಿತಿ ಇರಲಿ. ಸೊ ಅವರನ್ನು ಅನಿವಾರ್ಯ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಿ. ಇವಾಗ 7ನೇ ತರಗತಿಯವರಿಗೆ ಅವರಿಗೆ ಅಷ್ಟು ಅಗತ್ಯ ಇಲ್ಲ. ಮುಂದೆ ಅವರ ಬೇರೆ ಉನ್ನತ ತರಗತಿಗಳಿಗೆ ಹೋದಾಗ ಅವರಿಗೆ ಮೊಬೈಲ್ ಬಳಕೆ ಖಂಡಿತ ಅಗತ್ಯ ಇದೆ. ಸೊ ಹಾಗಾಗಿ ನೀವು ಕೂಡ ಅದರಲ್ಲಿ ಬಹಳ ಹತ್ತಿರದಿಂದ ಇದ್ದು ಅವರನ್ನು ಗಮನಿಸ್ತಾ ಇರಬೇಕು. ಸೊ ಗೇಮ್ಸ್ ಇದು ತುಂಬಾನೇ ಕೆಟ್ಟ ಚಟ. ಸೊ ಅದರಲ್ಲಿ ಅದನ್ನು ಆಡಿ ಏನು ಸಾಧನೆ ಮಾಡುವಂಥದ್ದು ಏನಿಲ್ಲ, ಅದರಲ್ಲಿ ಅದು ಅವಶ್ಯಕತೆನೇ ಇಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಆ ಒಂದು ಚಟವನ್ನು ಬೆಳೆಸ್ಕೊಳ್ಳಿಕ್ಕೆ ನೀವೇ ಕಾರಣರಾಗ್ತೀರಾ, ಅದನ್ನು ದಯವಿಟ್ಟು ಮಾಡಬೇಡಿ. ಸೊ ಅದನ್ನು ಬಿಟ್ಟರೆ ಬೇರೆ ವಿಷಯಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಪೇರೆಂಟ್ಸ್ ಮೀಟಿಂಗಲ್ಲಿ ನಿಮಗೆ ಹೇಳಿರ್ತಾರೆ ಈ ಎಲ್ಲ ವಿಷಯಗಳ ಬಗ್ಗೆ. ಆದರೆ ನಮ್ಮಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ ನಾವಲ್ಲಿ ಕೂತ್ಕೊಂಡು ಎಲ್ಲವನ್ನು ಕೇಳ್ತೇವೆ, ಟೀಚರ್ ಏನು ಹೇಳ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಪೋಷಕರೇ ಹೌದು ಈ ಥರ ಮಾಡಬೇಕು, ಹೌದು ಹೇಳ್ತಾ ಇದ್ದಾರೆ ಅನ್ನೋದು ಮಾತ್ರ ಅಲ್ಲಿ ಆ ಒಂದು ಸಂದರ್ಭಕ್ಕೆ ಮಾತ್ರ ಪೋಷಕರಿಗೆ ಅನಿಸುತ್ತೆ. ಆದರೆ ಮತ್ತೆ ನಾವು ಇಲ್ಲಿಂದ ಹೊರಗಡೆ ಹೋದಾಗ ಅದು ಕಾರ್ಯರೂಪಕ್ಕೆ ಬರೋದೇ ಅಲ್ಲ. ಸೊ ಇದರಿಂದ ತುಂಬಾನೇ ಸಮಸ್ಯೆಗಳಾಗೋದು, ಮತ್ತೆ ಮಕ್ಕಳ ಬಗ್ಗೆ ಅವರ ಆಯಾ ಪೋಷಕರಿಗೆ ಸರಿಯಾದ ಸಂದರ್ಭದಲ್ಲಿ ನಾವು ಕ್ರಮಗಳನ್ನು ತೆಕ್ಕೊಳ್ಳದೆ ಹೋದ್ರೆ ಆ ಪೋಷಕರು ಇದರಿಂದ ತುಂಬಾನೇ ಕಷ್ಟಗಳನ್ನು ಅನುಭವಿಸ್ತಾರೆ. ಹಾಗಾಗಿ ಆ ರೀತಿ ಆಗೋದು ಬೇಡ. ಸೊ ಇವಿಷ್ಟು ಯೋಜನೆಗಳ ಬಗ್ಗೆ ಇರ್ಬೋದು, ಅದಕ್ಕೆ ಪೂರಕವಾಗಿ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಹೇಳ್ಕೊಂಡಿದ್ದೇವೆ. ಸೊ ಇದು ಯೋಜನೆ ಬಗ್ಗೆ. ಯೋಜನೆ ಅಂತ ಹೇಳಿದ್ರೆ ಇಲ್ಲಿ ಶಾಲೆಯಲ್ಲಿ ಮೇನ್ ಆಗಿ ಈ ಯೋಜನೆಯಲ್ಲಿ ಏನು ಅನುದಾನ ಬರುತ್ತೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಖರ್ಚು ಏನ್ ಮಾಡಿದ್ದಾರೆ, ಮೂಲಭೂತ ಸೌಕರ್ಯಗಳು ಏನೇನಿಲ್ಲ, ಈಗ ಶಾಲೆಗಳಲ್ಲಿ ಗ್ರಂಥಾಲಯದ ವ್ಯವಸ್ಥೆ ಇದೆಯಾ, ಎಲ್ಲ ಇದೆಯಾ, ಎಲ್ಲವನ್ನು ಪ್ರಶ್ನೆಗಳ ಮುಖಾಂತರ ಕೇಳಿದ್ದಾರೆ. ಸೊ ಅದನ್ನು ನಾವು ಸಂಬಂಧಪಟ್ಟ ಶಿಕ್ಷಕರಿಗೆ ಅದನ್ನು ಕೇಳಿ ಮತ್ತು ಅದನ್ನು ಪರಿಶೀಲಿಸಿ ಎಲ್ಲ ಒಂದು ವರದಿಯನ್ನು ನಾವು ತಯಾರು ಮಾಡ್ಕೊಂಡಿದ್ದೇವೆ. ಆ ವರದಿ ಮುಂದೆ ನಿಮಗೆ ಮುಂದೆನೇ ಆಗುತ್ತೆ. ಆ ವರದಿ ಬಗ್ಗೆ ನಿಮ್ಮಲ್ಲಿ ಏನಾದರೂ ಹೇಳುವಂತಿದ್ರೆ ಆ ವರದಿ ಬಗ್ಗೆ ನೀವು ಮುಕ್ತವಾಗಿ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾವು ಮಾಡಿದ ವರದಿ ಅಂತಿಮ ಅಲ್ಲ, ಇದು ಮೊದಲೇ ಸ್ಪಷ್ಟವಾಗಿ ಹೇಳ್ತೇನೆ. ನಾವೇನು ನಮಗೆ ಕಂಡುಕೊಂಡಂತ ನೇರವಾಗಿ ಆ 2-3 ದಿನಗಳಲ್ಲಿ ನಮಗೆ ಏನು ಕಂಡುಕೊಂಡಿದೆ ಅದನ್ನು ನೇರವಾಗಿ ನಾವು ಅದನ್ನು ದಾಖಲೆ ಮಾಡ್ಕೊಂಡಿರುವಂಥದ್ದು. ಮೇ ಬಿ ಅದು ತಪ್ಪಾಗಿರ್ಬೋದು. ಇಲ್ಲಿ ನಾವು ಇವಾಗ ಮಂಡನೆ ಮಾಡುವವರಿಗೆ ಮಾತ್ರ ಅದು ಕರಡುವಾಗಿ ಪ್ರತಿ ಮಂಡನೆ ಮಾಡಿದ ನಂತರ ಅದು ನಿಮ್ಮ ಒಂದು ಏನು ಸುಪರ್ದಿಗೆ ಬರುತ್ತೆ. ನೀವುಗಳ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ
ಆ ವರದಿ ಬಗ್ಗೆ ಅನುಮೋದನೆ ಕೊಡಲಿಕ್ಕಿರುವಂತವರು. ಅಂತಿಮವಾಗಿ ವರದಿಗೆ ಅನುಮೋದನೆ ಸಿಕ್ಕ ನಂತರ ಅದರ ಮುಂದೆ ಸರ್ಕಾರದ ಹಂತಕ್ಕೆ ಕಳಿಸಿಕೊಡುವಂತ ಒಂದು ವ್ಯವಸ್ಥೆ ಇದೆ. ಸೊ ಅದರಲ್ಲಿ ನಿಮ್ಮ ಸಲಹೆ ಸೂಚನೆಗಳಿರ್ಬೋದು ಅಥವಾ ಬೇಡಿಕೆಗಳಿರ್ಬೋದು ಇವೆಲ್ಲವೂ ಮುಕ್ತವಾಗಿ ನಿಮಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಹಾಗಾಗಿ ಆ ವರದಿ ಬಗ್ಗೆ ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಇನ್ನು ಸಾಮಾಜಿಕ ಪರಿಶೀಲನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು 3 ವಿಚಾರಗಳ ಬಗ್ಗೆ ಅಲ್ಲಿ ಬಹಳಷ್ಟು ಗಮನ ಕೊಡ್ತೇವೆ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ, ಮತ್ತೊಂದು ಜನರ ಸಹಭಾಗಿತ್ವ. ಪಾರದರ್ಶಕತೆ ಅಂತ ಹೇಳಿದ್ರೆ ನೇರವಾಗಿ ವಿತೌಟ್ ಫಿಲ್ಟರ್, ಅಂದ್ರೆ ಏನ್ ಕಂಡುಕೊಂಡಿದ್ದೇವೆ ಅದನ್ನು ನೇರವಾಗಿ ವರದಿ ಮಾಡಿ ಸಲಹೆ ಕೊಟ್ಟಿರುವಂತ ಒಂದು ಪ್ರಯತ್ನ. ಇದನ್ನು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇಲ್ಲಿ ಅದನ್ನು ಮಾಡಿದ್ದೇವೆ. ಅದರ ಎರಡನೇದು ಉತ್ತರದಾಯಿತ್ವದ ಬಗ್ಗೆ. ಉತ್ತರದಾಯಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಶಾಲೆಯಲ್ಲಿ ಈ ಯೋಜನೆಗೆ ಸೀಮಿತವಾಗಿ ಶಾಲೆಯಲ್ಲಿ ಏನೇ ಸಮಸ್ಯೆಗಳಾಯಿತು ಅಂತ ಹೇಳಿದ್ರೆ ಶಾಲೆಯ ಮುಖ್ಯೋಪಾಧ್ಯಾಯರು ಅದರ ಉತ್ತರದಾಯಿತ್ವ ಹೊಂದಿರ್ತಾರೆ. ಇನ್ನು 3ನೇದು ಜನರ ಸಹಭಾಗಿತ್ವ. ಜನರ ಸಹಭಾಗಿತ್ವ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಜನರು ಅಂತ ಹೇಳಿದ್ರೆ ಪೋಷಕರಾಗಿ ನೀವಿದ್ದೀರಾ. ಸೊ ನಿಮ್ಮ ಒಂದು ಸಹಭಾಗಿತ್ವ ಅಡಿಯಲ್ಲಿ ಯೋಜನೆಗಳ ಯಶಸ್ವಿಯಾಗಿ ಸಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿಯನ್ನು ಅರಿತು ನೀವು ಅದನ್ನು ಸಮರ್ಪಕವಾಗಿ ನಿಭಾಯಿಸಬೇಕಾಗಿರುವಂಥದ್ದು ಕೂಡ ನಿಮ್ಮ ಜವಾಬ್ದಾರಿ ಇರುವಂಥದ್ದು. ಯಾಕಂತ ಹೇಳಿದ್ರೆ ಯೋಜನೆಗಳು ಏನಿದೆ ಅದಕ್ಕೆ ಸರ್ಕಾರಗಳು ಸಪರೇಟ್ ಆಗಿ ಅನುದಾನಗಳನ್ನು ಎತ್ತಿಕೊಡಲ್ಲ. ಸೊ ಏನಿದೆ ಈ ಯೋಜನೆಗಳಿಗೆ ಅನುದಾನಗಳು ಸಿಗಬೇಕು ಅಂತ ಹೇಳಿದ್ರೆ ನಾವೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ತೆರಿಗೆಗಳನ್ನು ಪಾವತಿ ಮಾಡ್ತಾ ಇದ್ದೀವಿ ಆ ಎಲ್ಲ ತೆರಿಗೆಗಳನ್ನು ಒಂದು ಕಡೆ ಶೇಖರಣೆ ಮಾಡಿಕೊಂಡು ಸರ್ಕಾರಗಳು ಅದನ್ನು ಯೋಜನೆಗಳ ಮುಖಾಂತರ ಅದನ್ನು ವಾಪಸ್ ಕೊಡ್ತಾ ಇದೆ. ಆ ಯೋಜನೆಗಳು ಸಮರ್ಪಕವಾಗಿ ಸಾಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಜವಾಬ್ದಾರಿ, ಅಂದ್ರೆ ನಮ್ಮೆಲ್ಲರ ಪಾಲು ಅದರಲ್ಲಿ ಬಿದ್ದಿರೋದ್ರಿಂದ ಅದು ಯೋಜನೆ ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು. ಅನುಷ್ಠಾನ ಆಗಬೇಕು ಅನ್ನೋಂಥ ಹಂತದಲ್ಲಿ ಆ ಅನುಷ್ಠಾನದಲ್ಲಿ ಏನಾದರೂ ಲೋಪ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ನಾವು ಧೈರ್ಯವಾಗಿ ಹೇಳುವಂತ ಒಂದು ಜವಾಬ್ದಾರಿಯನ್ನು ಬೆಳೆಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಮ್ದೇ ಹಣ, ಅದು ಯಾವುದೇ ಕಾರಣಕ್ಕೆ ಪೋಲಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾವು ಹೇಳ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಇದೆ. ಆವಾಗ ಮಾತ್ರ ಆ ಒಂದು ಅನುದಾನಗಳು ಸಮರ್ಪಕವಾಗಿ ಬಳಕೆಯಾಗಿ ಆ ಯೋಜನೆಗಳು ಯಶಸ್ಸು ಕಂಡುಕೊಳ್ಳುವುದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಹಾಗಾಗಿ ಜನರ ಒಂದು ಭಾಗಿದಾರಿಕೆ ಏನಿದೆ ಅದು ಇಲ್ಲಿ ಪೋಷಕರಾಗಿ ನಿಮ್ದು, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮಸ್ಥರಾಗಿ ನಿಮ್ದು. ಸೊ ಎಲ್ಲಿ ನಮಗೆ ಆ ಒಂದು ಪಾತ್ರಗಳನ್ನು ನಿಭಾಯಿಸಲಿಕ್ಕೆ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ನಮ್ಮ ಜವಾಬ್ದಾರಿಯನ್ನು ನಾವು ಸಮರ್ಪಕವಾಗಿ ನಿರ್ವಹಿಸಿದ್ರೆ ಮಾತ್ರ ಪ್ರತಿಯೊಂದು ಹಂತದಲ್ಲಿ ಆ ಯೋಜನೆಗಳು ಯಶಸ್ವಿ ಆಗಲಿಕ್ಕೆ ಕಾರಣಗಳು ಇರುವಂಥದ್ದು. ಹಾಗಾಗಿ ಈ 3 ವಿಚಾರಗಳಿಗೆ ನಾವು ಬಹಳಷ್ಟು ಈ ಒಂದು ಹಂತದಲ್ಲಿ ಕೊಡ್ತೇವೆ. ಸೊ ಇವತ್ತು ಈ ಒಂದು ಪೋಷಕರ ಸಭೆಯಲ್ಲಿ ಯೋಜನೆ ಬಗ್ಗೆ ಇರ್ಬೋದು ಅಥವಾ ಸಾಮಾಜಿಕ ಪರಿಶೀಲನೆ ಬಗ್ಗೆ ಇರ್ಬೋದು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ನಿಮ್ಮೆಲ್ಲರನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಮಗ್ರ ಶಿಕ್ಷಣ ಕರ್ನಾಟಕ ಸಂಸ್ಥೆ ಸವಿಸ್ತಾರವಾದ ವಿಚಾರಗಳನ್ನು ಜೊತೆಗೆ ಖಾಸಗಿ ಮತ್ತು ಸರ್ಕಾರಿ ಶಾಲೆಯ ಕುರಿತಾಗಿರುವಂತಹ ವಿಚಾರಗಳನ್ನು ಮಕ್ಕಳಿಗೆ ಪಾಲಕರು ನೀಡಬೇಕಾದ ಸಮಯದ ವಿಚಾರವನ್ನು ಅದಂತೂ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ. ಆಟ ಆಡ್ಕೊಳ್ತಾ ಮಾಡ್ತಾ ನೀವು ಕೆಲಸ ಮಾಡ್ಕೊಳ್ತಿರ್ಬೇಕಾದ್ರೂ ಮಕ್ಕಳು ಕೆಲವೊಂದು ವಿಚಾರಗಳು ನೀವು ಕೇಳ್ತಾ ಇದ್ರೆ ಗಮನ ಕೊಡೋದೆಲ್ಲ ಗೊತ್ತಾಗ್ತದೆ. ಅದು ಒಂದು ಸಮಯ ನೀವು ಮಕ್ಕಳು ಕೊಡುವಂಥ ಸಮಯ ಅದನ್ನು ನಿಮ್ಗೆ ತಿಳಿಸಿದ್ರು. ನಂತರ ಮಕ್ಕಳನ್ನ ಲೈಂಗಿಕ ಕಿರುಕುಳ ಸಂಬಂಧಪಟ್ಟಂತೆ ಗ್ರೂಪ್ ಟಚ್, ಬ್ಯಾಡ್ ಟಚ್ ನಂತರ ಮೊಬೈಲ್ ಬಳಕೆಯ ವಿಚಾರವನ್ನ ಸಂಪೂರ್ಣವಾಗಿ ನಿಮ್ಮ ಮುಂದೆ ಪ್ರಚುರಪಡಿಸಿರುವಂತಹ ತಾಲೂಕು ಸಾಮಾಜಿಕ ಪರಿಶೋಧನೆಯ ಅಧಿಕಾರಿಗಳಾಗಿರುವ ಶ್ರೀಯುತ ಹರೀಶ್ ಜಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಸಾಮಾಜಿಕ ಪರಿಶೋಧನೆಯ ವರದಿ ವಾಚನವನ್ನು ಶ್ರೀಮತಿ ಸರಿತಾ ಸಂಪರ್ಕದ ವ್ಯಕ್ತಿಗಳು ನಿರ್ವಹಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಬೆಟ್ಟು ಮೂಡಬಿದ್ರೆ ವಲಯ ಇಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಗ್ರಾಮಸಭಾ ನಡವಳಿಕೆಗಳು ವರದಿಯ ಸಾರಾಂಶ. ವಿದ್ಯಾರ್ಥಿಗಳ ಹಾಜರಾತಿ ಕುರಿತು 2023-24 ಸಾಲಿನ 1ನೇ ತರಗತಿಯಿಂದ 7ನೇ ತರಗತಿ 1ನೇ ತರಗತಿ 2
ವಿದ್ಯಾರ್ಥಿಗಳು, 4ನೇ ತರಗತಿ 5 ವಿದ್ಯಾರ್ಥಿಗಳು, 5ನೇ ತರಗತಿ 6 ವಿದ್ಯಾರ್ಥಿಗಳು, 6ನೇ ತರಗತಿ 3 ವಿದ್ಯಾರ್ಥಿಗಳು, 7ನೇ ತರಗತಿ 5 ವಿದ್ಯಾರ್ಥಿಗಳು, ಒಟ್ಟು 29 ವಿದ್ಯಾರ್ಥಿಗಳು. ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು ಸದರಿ ಶಾಲೆಯಲ್ಲಿ ಪ್ರಸ್ತುತ 2025-26ರ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ವಿದ್ಯಾರ್ಥಿಗಳಿದ್ದು ಒಟ್ಟು 26 ವಿದ್ಯಾರ್ಥಿಗಳು ದಾಖಲಾಗಿದ್ದು ಅದರಲ್ಲಿ 12 ಹುಡುಗರು 14 ಹುಡುಗಿಯರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಮತ್ತು ಅಭ್ಯಾಸ ಪುಸ್ತಕಗಳನ್ನು ಪಡೆದಿರುತ್ತಾರೆ. ಮುಂದಿನ ವರದಿಯನ್ನು ಅಮಿತೇವರು ಮಂಡಿಸಲಿದ್ದಾರೆ.